ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಮಾನವ ಜೀವನದ ಪರಮಾರ್ಥ ಈ ವಿಚಾರವನ್ನು ನಾವು ಈಗಾಗಲೇ 3 ಪ್ರವಚನಗಳಲ್ಲಿ ಗಮನಿಸಿದ್ವಿ. ಇವತ್ತು ಮುಂದಿನ ವಿಚಾರಗಳು ಈ ಒಂದು ಪ್ರವಚನದಿಂದ ಮುಂದುವರಿಯುತ್ತೆ ಹಾಗೂ ಇಲ್ಲಿಗೆ ನಾವು ಈ ಪ್ರವಚನದಲ್ಲೇ ಮುಕ್ತಾಯ ಕೂಡ ಮಾಡಬಹುದು. ಪರಮಾರ್ಥ ಅನ್ನುವಂಥ ಪದ ಪರಮ ಅರ್ಥ ಅಂತ ತಿಳಿಸುತ್ತೆ. ಪರಮ ಅಂದರೆ ಎಲ್ಲಕ್ಕಿಂತ ಉತ್ಕೃಷ್ಟವಾದ್ದು, ಉನ್ನತವಾದ್ದು ಅಂತ ಅರ್ಥ. ಇನ್ನು ಮನುಷ್ಯನ ಜೀವನದಲ್ಲಿ 4 ಪುರುಷಾರ್ಥಗಳನ್ನು ನಾವು ಗಮನಿಸ್ತೀವಿ. ಮೊದಲನೇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮವನ್ನ ಶಾಸ್ತ್ರ ಮುಖೇನ ಅಥವಾ ಗುರು ಮುಖೇನ ಅರ್ಥ ಮಾಡಿಕೊಂಡು, ನಂತರ ಇನ್ನು ಅರ್ಥ ಅನ್ನುವಂಥ ಪದ ಏನು ಹೇಳುತ್ತೆ ಅಂದರೆ ನಾವು ಗಳಿಸಬೇಕಾಗಿರೋದು ಸಂಪತ್ತು ಇತ್ಯಾದಿ. ಕಾಮ ಅನ್ನುವಂಥದ್ದು ಮನುಷ್ಯ ಹಿಂದಿನ ಜನ್ಮಗಳಲ್ಲಿ ಪೂರೈಸಿಕೊಳ್ಳದೆ ಉಳಿದಿರುವಂಥದ್ದು ಒಂದಷ್ಟು ಇರುತ್ತೆ. ಅದನ್ನ ಅನುಭವಿಸೋದಕ್ಕಾಗಿ ಪುನಃ ಹುಟ್ಟಿ ಬಂದಿರ್ತಾನೆ. ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕಾಗಿಯೇ ಜನ್ಮ ಆಗಿರುತ್ತೆ. ಅದನ್ನೆಲ್ಲ ಧರ್ಮದ ಚೌಕಟ್ಟಿನಲ್ಲಿ ಅನುಭವಿಸಿ ನಂತರ ಅವನಿಗೊಂದು ಅನುಭವ ಆಗುತ್ತೆ, ಈ ವಿಷಯ ವಸ್ತುಗಳು, ಬಾಹ್ಯ ಉಪಭೋಗಗಳಲ್ಲಿ ಏನು ಇಲ್ಲ ಅಂತ. ಅಲ್ಲಿಗೆ ಅವನಿಗೆ ವೈರಾಗ್ಯ ಬರುತ್ತೆ. ನಂತರ ಮೋಕ್ಷದ ಕಡೆ ಅವನು ದೃಷ್ಟಿಯನ್ನ ಇಡ್ತಾನೆ, ಅಂದರೆ ಮೋಕ್ಷಕ್ಕಾಗಿ ಪ್ರಯತ್ನವನ್ನ ಮಾಡ್ತಾನೆ. ಹೀಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಮನುಷ್ಯನ ಪುರುಷಾರ್ಥ ಅಂತ. ಪರಮಾರ್ಥ ಅನ್ನುವಂಥದ್ದು ಕೂಡ ಇದರಲ್ಲಿ ಕೊನೆಯದಾಗಿರುವಂತಹ ಮೋಕ್ಷದ ಕುರಿತಾಗಿ ಹೇಳ್ತಾ ಇರುವಂಥದ್ದು. ಯಾವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂದರೆ, ಮನುಷ್ಯ ತನ್ನ ಸ್ವಸ್ವರೂಪವನ್ನ ಮರೆತು ಶರೀರ ಮನಸ್ಸುಗಳೊಂದಿಗೆ ತಾದಾತ್ಮ್ಯವನ್ನ ಹೊಂದಿರ್ತಾನೆ. ಅದಕ್ಕೆ ಕಾರಣ ಅವನಲ್ಲಿರುವಂತಹ ಅಜ್ಞಾನ. ಅಜ್ಞಾನದಿಂದ ಬಿಡುಗಡೆ ಆದಾಗ ಅವನಿಗೆ ಸುಜ್ಞಾನ ಅಥವಾ ಆತ್ಮಸ್ವರೂಪ ಅಥವಾ ಆತ್ಮಜ್ಞಾನ ಅನ್ನುವಂಥದ್ದು ಅವನಿಗೆ ಪ್ರಾಪ್ತಿಯಾಗುತ್ತೆ. ಅಲ್ಲಿಗೆ ಅವನು ಜೀವನದ ಪರಮಾರ್ಥವನ್ನ ತಿಳ್ಕೊಂಡಿದ್ದಾನೆ ಅಂತ ಅಥವಾ ಪಡೆದುಕೊಂಡಿದ್ದಾನೆ ಅಂತ ಅರ್ಥ. ಇದರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ನಾವು ಗಮನಿಸಿದ್ವಿ. ಮುಂದಿನ ವಿಚಾರಗಳನ್ನ ನಾವು ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಒಂದು ಕಡೆ ತಿಳಿಸುವಂಥದ್ದು, ಯಹ ಸರ್ವತ್ರ ನಾನಭಿಸ್ನೇಹ
ತತ್ತತ್ ಪ್ರಾಪ್ಯ ಶುಭಾಶುಭಂ. ಯಾರು ಯೋಗಿಯಾಗಿದನೋ, ಸ್ಥಿತಪ್ರಜ್ಞನಾಗಿದನೋ, ಜ್ಞಾನಿಯಾಗಿದನೋ ಆತ ಸರ್ವತ್ರ ನ ಅಭಿಸ್ನೇಹ, ಎಲ್ಲಿಯೂ ಕೂಡ ಸ್ನೇಹ ಸಂಬಂಧವನ್ನ ಇಲ್ಲದವನು ಅಂತ, ಹೊಂದಿರದವನು. ತತ್ತತ್ ಪ್ರಾಪ್ಯ ಶುಭಾಶುಭಂ. ಆಗಾಗ ಅಲ್ಲಲ್ಲಿ ಒದಗಿ ಬರುವಂತಹ ಶುಭ ಅಶುಭ ಫಲಗಳನ್ನ ನಿರ್ಲಿಪ್ತವಾಗಿ ಆತ ಅನುಭವಿಸ್ತಾ ಇರ್ತಾನೆ. ಇದು ಆ ಶ್ಲೋಕದ ಅರ್ಥ. ನಾ ಸ್ನೇಹ ಅಂದ್ರೆ ಏನರ್ಥ ಅಲ್ಲಿ? ಯಾವುದರೊಂದಿಗೂ ಕೂಡ ತಾದಾತ್ಮ್ಯವನ್ನ, ಸಂಬಂಧವನ್ನ ಹೊಂದದೇ ಇರುವವನು ಅಂತ. ಹೀಗಿದ್ದಾಗ ಅವನಿಗೆ ಪ್ರಜ್ಞೆ ಸ್ಥಿರವಾಗಿರುತ್ತೆ. ಒಂದು ಕಡೆ ಸ್ನೇಹ ಅಂತ ಉಂಟಾದಾಗ, ಸ್ನೇಹ ಅಂದ್ರೆ ಕನ್ನಡದಲ್ಲಿ ಭಾವಿಸೋ ಹಾಗೆ, ತಿಳಿಸೋ ಹಾಗೆ ಆ ಅರ್ಥ ಅಲ್ಲ. ಸ್ನೇಹಿತರು ಅಂತೆಲ್ಲ ಕರೀತಾರಲ್ಲ, ಆ ಅರ್ಥ ಅಲ್ಲ. ಇಲ್ಲಿ ಸ್ನೇಹ ಅಂದ್ರೆ ತಂದೆ ತಾಯಿಯ ಸ್ನೇಹ ಆಗ್ಬೋದು, ಮಿತ್ರರಾಗ್ಬೋದು, ಬಂಧು ಬಳಗ, ಪತಿ ಪತ್ನಿ, ಈ ತರ ಎಲ್ಲವನ್ನೂ ಸೇರಿಸಿಕೊಂಡು ಇಲ್ಲಿ ಸ್ನೇಹ ಅಂತ ಇದೆ. ಇಲ್ಲಿ ಪರಮಾತ್ಮ ಹೇಳೋದು, ಸ್ಥಿತಪ್ರಜ್ಞನಿಗೆ ಸ್ನೇಹ ಅನ್ನುವಂತಹ ಬಂಧನ ಇರೋದಿಲ್ಲ. ಹಾಗಾಗಿ ಅವನಿಗೆ ಶುಭ ಅಶುಭಗಳ ಪ್ರಾಪ್ತಿ ಕೂಡ ಅವನನ್ನ ವಿಚಲಿತಗೊಳಿಸಲ್ಲ. ಯಾವಾಗ ಒಂದು ಪ್ರದೇಶದೊಂದಿಗೆ ತಾದಾತ್ಮ್ಯ ಇರುತ್ತೋ, ಇದು ನನ್ನ ಸ್ಥಳ, ನನ್ನ ವಾಸಸ್ಥಾನ, ಇದು ವ್ಯಕ್ತಿಗಳು ನನ್ನವರು, ವಸ್ತುಗಳು ಈ ವಸ್ತುಗಳೆಲ್ಲ ನನಗೆ ಸೇರಿದ್ದು, ನನಗೆ ಪ್ರಿಯವಾದ್ದು, ಹಾಗೆ ಇತ್ಯಾದಿ, ಇದು ನನ್ನ ಕೆಲಸ, ಪ್ರೊಫೆಷನ್ ಅಂತ ಏನ್ ಕರೀತಾರೋ ಇದು ನನ್ನ ಒಂದು ಪ್ರೊಫೆಷನ್, ಇದು ನನ್ನ ಒಂದು ವಲಯ. ಈ ರೀತಿಲಿ ಮನುಷ್ಯ ಈ ಭೂಲೋಕದಲ್ಲಿ ಹುಟ್ಟಿದ ಮೇಲೆ, ಕರ್ಮಭೂಮಿಯಲ್ಲಿ ಜನಿಸಿ ಬಂದ ಮೇಲೆ ಒಂದೊಂದಾಗಿ ಸ್ನೇಹವನ್ನ ಬೆಳೆಸ್ಕೋತಾ ಬರ್ತಾನೆ. ಮೊದಲಿಗೆ ತಾಯಿಯ ಸ್ನೇಹ, ತಂದೆಯ ಸ್ನೇಹ, ಒಡ ಹುಟ್ಟಿದವರು, ಬಂಧುಗಳು, ತಾನಿರುವಂತಹ ಮನೆ, ಹಾಗೆ ತನಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ತಾನು ಉಪಯೋಗಿಸುವಂತ ವಸ್ತುಗಳು, ಹಾಗೆ ತನ್ನ ಒಂದು ಕುಲ, ಜಾತಿ, ಪ್ರದೇಶ, ಕರ್ಮ ಅಂದ್ರೆ ಉದ್ಯೋಗ ಇತ್ಯಾದಿ ಇವೆಲ್ಲದರೊಂದಿಗೆ ಒಂದೊಂದಾಗಿ ತಾದಾತ್ಮ್ಯವನ್ನ ಬೆಳೆಸ್ಕೋತಾ ಬರ್ತಾನೆ. ಆದರೆ ಇವೆಲ್ಲ ಕೂಡ ನನಗೆ ಒಂದು ಬಂಧನ ಆಗ್ತಾ ಇದೆ ಅಂತ ಆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ, ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ. ಯಾಕೆಂದ್ರೆ ಈ ಮಾಯೆ ಎನ್ನುವಂಥದ್ದು ಹಾಗೆ, ಅದು ಯಾವ ರೀತಿಯಲ್ಲಿ ಮನಸ್ಸನ್ನ ನಿಧಾನವಾಗಿ ಪ್ರವೇಶ ಮಾಡಿ ಗೊತ್ತಿಲ್ಲದ ಹಾಗೆ ಆ ವ್ಯಕ್ತಿಯನ್ನ ಈ ಲೋಕಕ್ಕೆ ಕಟ್ಟಾಗ್ತಾ ಇರುತ್ತೆ. ಒಂದೊಂದಾಗಿ ಎಲ್ಲವನ್ನು ಎಲ್ಲ ರೀತಿಯಲ್ಲೂ ಅವನನ್ನ ಬಂಧಿಸ್ತಾ ಇರುತ್ತೆ. ಒಂದು ಹಂತಕ್ಕೆ ಬಂದಾಗ ಶುಭಾಶುಭ, ಈಗ ತನಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ, ವಸ್ತುಗಳಿಗೆ ಅಲ್ಲೇನಾಗುತ್ತೆ, ಶುಭಾಶುಭಗಳು ಪ್ರಾಪ್ತಿಯಾದಾಗ ಅವರಿಗೆ ಅನುಕೂಲ ಅನಾನುಕೂಲ ಆದಾಗ ಅದರ ಪರಿಣಾಮ ಈ ವ್ಯಕ್ತಿಯ ಮೇಲಾಗುತ್ತೆ. ಹಾಗೇನೆ
ಅವನಿಗೆ ಶುಭ ಫಲಗಳು ಸಿಕ್ಕಾಗ ಗೊತ್ತಾಗೋದಿಲ್ಲ, ಸಂತೋಷ ಪಡ್ತಾನೆ. ಅಶುಭ ಫಲಗಳು ಉಂಟಾದಾಗೆಲ್ಲ ಆಘಾತ ಆಗ್ತಾ ಬರುತ್ತೆ. ಕೊನೆಗೊಂದು ದಿನ ಅರ್ಥ ಆಗುತ್ತೆ, ಇವೆಲ್ಲ ಈಗಾಗಲೇ ನನ್ನನ್ನು ಬಂಧಿಸಿದೆ ಅಂತ. ಬಿಡಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾನೆ. ಒಂದು ಉದಾಹರಣೆ ಬರುತ್ತೆ. ಶರೀರವನ್ನ ಬಿಟ್ಟು ಹೋಗೋ ಸಮಯದಲ್ಲಿ ಆ ಜೀವಾತ್ಮ ತನ್ನ ಬಂಧುಗಳು, ತಾನು ವಾಸ ಮಾಡುವಂತ ಸ್ಥಳ, ತನಗೆ ಸೇರಿದ ವಸ್ತುಗಳು, ಪ್ರೀತಿ ಪಾತ್ರರು ಇತ್ಯಾದಿ ಇವೆಲ್ಲದರಲ್ಲಿ ಸಂಬಂಧ ಇರುತ್ತಲ್ಲ, ಇದ್ದಕ್ಕಿದ್ದ ಹಾಗೆ ಬಿಡಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅಷ್ಟು ತಾದಾತ್ಮ್ಯವನ್ನ ಅದು ಈಗಾಗಲೇ ಹೊಂದಿರುತ್ತೆ. ಅಂದ್ರೆ ಬಂಧನ ಆಗೋಗಿದೆ. ಆಗೇನ್ ಮಾಡುತ್ತೆ, ಅದು ಅಲ್ಲೇ ಅಲಿತಾ ಇರುತ್ತಂತೆ. ಇವ್ರು ಯಾರಿಗೂ ಅದು ಗೊತ್ತಾಗಲ್ಲ. ಅದಕ್ಕೆ ಈ ಹಲವಾರು ರೀತಿಯಾದ ಕಾರ್ಯಗಳು ಇವೆಲ್ಲ ಮಾಡಿ ಅದರಿಂದ ಬಿಡಿಸ್ಕೋತಾರೆ. ಆದರೆ ಯಮಭಟರು ಅಲ್ಲಿರಕ್ ಬಿಡಲ್ಲ, ಎಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಈ ಜೀವ ಅಂತೂ ಬರಕ್ ಇಷ್ಟಪಡಲ್ಲ, ಆದ್ರೆ ಅವ್ರು ಬಿಡಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಎಳ್ಕೊಂಡು ಹೋಗ್ತಾರೆ ಅವರು. ಆಗ ಜೀವಕ್ಕೆ ತುಂಬಾ ಬಾಧೆ ಆಗತ್ತೆ. ಇದು ಕೆಲವರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಕಾಲ ಆಗ್ತಾ ಇದ್ದಾಗಲೇ ಇದ್ಯಾಕೋ ನನಗೆ ಒಂದೊಂದು ಬಂಧನಗಳಲ್ವಾ ಇವೆಲ್ಲ ಅಂತ ಅರ್ಥ ಆಗುತ್ತೆ. ಇದು ಅರ್ಥ ಆಗ್ಬೇಕಾದ್ರೆ ಸತ್ವಗುಣ ಇರ್ಬೇಕು ಅವರಲ್ಲಿ. ರಜೋಗುಣ ಇದ್ರೆ ಆಗೋದಿಲ್ಲ, ತಮೋಗುಣ ಇದ್ರೆ ಅಂತೂ ಗೊತ್ತಾಗೋದೇ ಇಲ್ಲ. ಸತ್ವಗುಣ ಇದ್ದಾಗ ಯಾವುದನ್ನ ನಾನು ನಂದು ನನ್ನವರು ಅಂತ ಒಂದೊಂದಾಗಿ ಸೇರಿಸ್ಕೋತಾ ಬರ್ತಾ ಇದ್ದೀನೋ, ಇವೆಲ್ಲ ಒಂದೊಂದೇ ಬಂಧನಗಳಾಗ್ತಾ ಇದೆ ಅಂತ ನಿಧಾನವಾಗಿ ಗೊತ್ತಾಗುತ್ತೆ. ಕಳೆದ ಪ್ರವಚನದಲ್ಲಿ ನಾವು ನೋಡಿದ್ವಿ ಅಷ್ಟಪಾಶಗಳು ಅಂತ. ಈ ಅಷ್ಟಪಾಶಗಳಿಗೆ ಕಾರಣ ಈ ಒಂದು ಸ್ನೇಹ ಬಂಧನವೇ ಆಗಿರುತ್ತೆ. ಈಗ ಕೆಲವು ಉದಾಹರಣೆ ನೋಡೋಣ. ಈ ಉದಾಹರಣೆಗಳ ಮೂಲಕ ಗಮನಿಸಿದಾಗ, ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನಮಗೆ ಭಗವಂತ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಹಾಗೆ ಭಾಗವತ ಇತ್ಯಾದಿಗಳಲ್ಲೆಲ್ಲ ಇದನ್ನ ಹೇಳಿದೆ, ಈ ಸತ್ಯವನ್ನ ನಮ್ಗಿದು ಚೆನ್ನಾಗಿ ಅರ್ಥ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಅನೇಕ ಮಂದಿ ಪತ್ನಿಯರು, ಅದರಲ್ಲಿ ಅಷ್ಟಮಹಿಷಿಯರು, ಸಾವಿರಾರು ಮಂದಿ ಪತ್ನಿಯರು, ಇನ್ನು ಸಹಸ್ರಾರು ಮಂದಿ ಪುತ್ರರು, ಬಂಧುಗಳು, ದೊಡ್ಡ ಕುಲ, ಯದುಕುಲ. ಆದ್ರೆ ಭೂಭಾರವನ್ನೆಲ್ಲ ಹರಣ ಮಾಡಿ, ಅಂದ್ರೆ ಮಹಾಭಾರತ ಯುದ್ಧ ಎಲ್ಲ ಆಗಿ ಸಾಕಷ್ಟು ಸಮಯ ಕಳೆದ ಮೇಲೆ ದೇವತೆಗಳು ಬರ್ತಾರಂತೆ. ಭೂಲೋಕದಲ್ಲಿ ಅವತರಿಸಿದಂತ ಕಾರ್ಯ ಆಗಿದೆ ಅಂತ ನಾವು ಭಾವಿಸ್ತೀವಿ, ನಿಮ್ಮ ಸ್ವಧಾಮಕ್ಕೆ ಹಿಂತಿರುಗಬೇಕು ಅಂತ ಪ್ರಾರ್ಥನೆ ಅಂತ ಬ್ರಹ್ಮದೇವರು ದೇವತೆಗಳೆಲ್ಲ ಕೇಳ್ಕೊತಾರಂತೆ ಪರಮಾತ್ಮನನ್ನ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನೀವು ಹೇಳಿ ಸರಿ, ಎಲ್ಲ ಆಗಿದೆ, ಆದ್ರೆ ಇನ್ನೊಂದು ಕಾರ್ಯ ಬಾಕಿ ಇದೆ, ಅದನ್ನು ಮುಗಿಸಿ ಬರ್ತೀನಿ. ಅದೇನು ಅಂದ್ರೆ, ತಾನು ಹುಟ್ಟಿರುವಂತ ಯದುಕುಲ ಕೂಡ ಭೂಮಿಗೆ ಭಾರ ಆಗಿದೆ. ಯಾಕೆಂದ್ರೆ ಯಾದವರು ಕೃಷ್ಣ ಮತ್ತು ಬಲರಾಮರ ಒಂದು ಆಶ್ರಯದಲ್ಲಿ
ಬಹಳ ಬಲ್ತ್ ಬಿಟ್ಟಿದ್ರು. ಬಲ್ತ್ ಬಿಡೋದು ಅಂದ್ರೆ ಅವರಿಗೆ ಸಂಪತ್ತು, ಶಕ್ತಿ ಇತ್ಯಾದಿಗಳೆಲ್ಲ ಬಹಳಷ್ಟು ಇದ್ದಿದ್ರಿಂದ ಗರ್ವ ಬಂದ್ಬಿಟ್ಟಿತ್ತು. ಹೀಗಾಗಿ ಇವರನ್ನು ಹಾಗೆ ಬಿಟ್ಟೋದ್ರೆ ಕೆಲಸ ಪೂರ್ತಿ ಆಗಲ್ಲ ಅಂತ ಕೃಷ್ಣ ಸಂಕಲ್ಪ ಮಾಡ್ತಾನೆ. ಪರಮಾತ್ಮನ ಸಂಕಲ್ಪದಂತೆ ಋಷಿ ಶಾಪ ಆಗತ್ತೆ. ಶಾಪದ ಮೂಲಕ ಯದುಕುಲ ನಾಶಕ್ಕೆ ಅದು ನಾಂದಿ ಆಗತ್ತೆ, ಅಂದ್ರೆ ಕಾರಣ ಆಗತ್ತೆ. ಕೊನೆಗೆ ಯದುಕುಲ ನಾಶ ಆಗತ್ತೆ. ಅದ್ರ ವಿವರಣೆ ಎಲ್ಲ ನಾವು ಭಾಗವತದಲ್ಲಿ ನೋಡಿದ್ದೀವಿ. ಕೃಷ್ಣ ಆಗ ಸುಮ್ಮನೆ ಕೈ ಕೊಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ನಂತೆ, ಸಾಕ್ಷಿಯಾಗಿ ನೋಡ್ತಾ ಇದ್ದಂತೆ. ಏನು ತನ್ನ ಮಕ್ಕಳು ಕುಲ ಎಲ್ಲ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಮದಿರಾಪಾನವನ್ನ ಮಾಡಿರ್ತಾರವರು. ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಎಲ್ಲ ನಾಶ ಆಗ್ಬಿಡ್ತಾರೆ. ಯಾರೋ ಕೆಲವರು, ಉದ್ದವ ಇತ್ಯಾದಿ ಕೆಲವರು ವೃದ್ಧರು, ಗರ್ಭಿಣಿ ಸ್ತ್ರೀಯರು ಇತ್ಯಾದಿ ಒಂದಷ್ಟು ಜನ ಮಾತ್ರನೇ ಉಳ್ಕೊಳ್ಳೋದು. ಇನ್ನೆಲ್ಲರೂ ಕೂಡ ನಾಶ ಆಗ್ಬಿಡ್ತಾರೆ. ಯದುಕುಲ ಎಲ್ಲ ನಾಶ ಆಗತ್ತೆ. ಕೃಷ್ಣ ಇಲ್ಲಿ ಹೇಳಿದ್ದು ಇದನ್ನೇ, ಯತ್ರನ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ಶುಭ ಬಹಳಷ್ಟು ನಡೆದಿದೆ, ಈಗ ಅಶುಭ ನಡೀತಾ ಇದೆ. ಆದರೆ ಪರಮಾತ್ಮನಿಗೆ ಎಲ್ಲವೂ ಒಂದೇ. ಪರಮಾತ್ಮ ನಂತರ ವೈಕುಂಠಕ್ಕೆ ಹಿಂತಿರುಗ್ತಾನೆ ಅಂತ ಅರ್ಥ. ಬರೀ ಬಾಯಲ್ಲಿ ಹೇಳೋದಲ್ಲ ವೇದಾಂತ, ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡಿ ತೋರಿಸ್ಬೇಕು ಅಂತ ಅರ್ಥ. ಹಾಗೆ ಶ್ರೀರಾಮಚಂದ್ರ ಮಾರನೇ ದಿನ ಪಟ್ಟಾಭಿಷೇಕ ಆಗ್ಬೇಕು. ಹಿಂದಿನ ದಿನ ಸಂಜೆ ವಿಚಾರ ಗೊತ್ತಾಗತ್ತೆ. ತನ್ನ ತಂದೆ ಕೊಟ್ಟಿರುವಂತ ವರಕ್ಕೆ ಅನುಗುಣವಾಗಿ ತಾನು ಕಾಡಿಗೆ ಹೋಗ್ಬೇಕು. ಆಗ ಕೈಕೇಯಿಗೆ ಹೇಳ್ತಾನಂತೆ ಪರಮಾತ್ಮ ಶ್ರೀರಾಮಚಂದ್ರ, ಇದು ಬಹಳ ಸಂತೋಷ ಪಡುವಂತ ವಿಚಾರ. ನನ್ನ ಪ್ರೀತಿ ಪಾತ್ರನಾದ ಭರತನಿಗೆ ರಾಜ್ಯಾಭಿಷೇಕ ಆಗತ್ತೆ, ಪಿತೃವಾಕ್ಯ ಪರಿಪಾಲನೆ ಮಾಡಿದಾಗ ಆಗತ್ತೆ. ನಾನು 14 ವರ್ಷ ಕಾಡಿನಲ್ಲಿ ದಂಡಕಾರಣ್ಯದಲ್ಲಿ ಅನೇಕ ಮಂದಿ ಮಹಾತ್ಮರ ದರ್ಶನವನ್ನ ಪಡ್ಕೋತೀನಿ. ಅವರ ದರ್ಶನ ಬಹಳ ದುರ್ಲಭ. ಅಂತವರ ದರ್ಶನ ನನಗೆ ಆಗತ್ತೆ. ಹಾಗೆ ನಾನು ಅಲ್ಲಿ ತಪಸ್ವಿ ಜೀವನವನ್ನ, ತಪಸ್ಸನ್ನ ಆಚರಿಸ್ಬೋದು. ಈ ರಾಜ್ಯಭಾರದ ಹೊರೆ ನನಗಿರಲ್ಲ. ನೋಡಿ, ಇದು ಆಲೋಚನೆ ಮಾಡುವಂತ ವಿಧಾನ. ಪ್ರತಿಯೊಂದು ಘಟನೆಯಲ್ಲೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಇದು ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಅಜ್ಞಾನಿಗಳಿಗೆ ಅಯ್ಯೋ ಕೆಟ್ಟದಾಗೋಯ್ತು ಅಂತ ಒಂದು ಭಾವನೆ ಇರುತ್ತೆ, ಬಹಳ ಒಳ್ಳೇದಾಗೋಯ್ತು, ಲಾಭ ಆಗೋಯ್ತು ಅಂತ ಇನ್ನೊಂದು ಭಾವನೆ. ಇವೆರಡೇ ಅವ್ರಿಗಿರೋದು. ಆದ್ರೆ ಸತ್ಯ ಏನು ಅಂದ್ರೆ, ಎಲ್ಲರ ಜೀವನದಲ್ಲೂ ಏನೇ ಘಟನೆ ಆದ್ರೂ ಪೂರ್ತಿ ಶುಭ, 100ಕ್ಕೆ 100 ಶುಭ, 100ಕ್ಕೆ 100 ಅಶುಭ ಅಂತ ಇಲ್ವೇ ಇಲ್ಲ. ಶುಭಾಶುಭಗಳು ಜೊತೆ ಜೊತೆಗೆ ಇರುತ್ತೆ. ಒಂದು ರೀತಿಯಲ್ಲಿ ಒಳ್ಳೇದಾಗಿದೆ ಅಂತ ಅಂದ್ಕೊಂಡಿದ್ರು, ಇನ್ನೊಂದು ರೀತಿ ಅಲ್ಲಿ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ಕಷ್ಟ ಅದಿರುತ್ತೆ. ಹಾಗೆ ಇಲ್ಲೇನೋ ಅನಾಹುತ ಆಗೋಯ್ತು, ನಷ್ಟ ಆಗೋಯ್ತು, ಇನ್ನೇನೋ ಆಗ್ಬಾರ್ದಾಗೋಯ್ತು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಏನೋ ಒಂದು ಒಳಿತಾಗೋದಕ್ಕೆ ಅದು ಕಾರಣ ಆಗಿರುತ್ತೆ ಆ ಘಟನೆ. ಹೀಗೆ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ದೃಷ್ಟಿಕೋನ ಇರಬೇಕು. ಶ್ರೀರಾಮಚಂದ್ರ ಸ್ಥಿತಪ್ರಜ್ಞನಂತೆ ಕಾಡಿಗೆ ಹೋಗ್ತಾನೆ.
ಅದಾದ್ಮೇಲೂ ಕೂಡ ಹಲವಾರು ಘಟನೆಗಳು ಬರುತ್ತೆ. ರಾಮಾಯಣ ಆಗಲಿ, ನಾವು ಈ ಭಾಗವತ, ಮಹಾಭಾರತದಲ್ಲಿ ಮಹಾತ್ಮರ ಜೀವನಗಳಲ್ಲಿ ನೋಡ್ತೀವಿ. ಅವ್ರು ಯಾವುದಕ್ಕೂ ವಿಚಲಿತರಾಗೋದೇ ಇಲ್ಲ. ಯಾಕೆ ಹೀಗಿರ್ತಾರೆ? ಇನ್ನೊಂದು ಉದಾಹರಣೆ ಶ್ರೀರಾಮಕೃಷ್ಣ ಪರಮಹಂಸರದೇ ನಾವು ನೋಡ್ಬೋದು. ಏನು ಅಂದ್ರೆ, ಶ್ರೀರಾಮಕೃಷ್ಣರು ಮಾತನಾಡ್ತಾ ಕುಳಿತಿರ್ತಾರೆ ಭಕ್ತರೊಂದಿಗೆ ದಕ್ಷಿಣೇಶ್ವರದಲ್ಲಿ. ಮಥುರನಾಥ ಅಂತೇಳಿ ಅಲ್ಲಿ ಮುಖ್ಯವಾಗಿ ನೋಡ್ಕೊಡ್ತಾ ಇದ್ದವನು. ಅವನೇ ಅಲ್ಲಿ ಯಜಮಾನ. ಯಜಮಾನ ಅಂದ್ರೆ ಒಡೆಯ ಅವನು. ಅದೆಲ್ಲವನ್ನು ಅವನಿಗೆ ಸೇರಿದ್ದು. ಅವನೇ ನೋಡ್ಕೊತಾ ಇರ್ತಾನೆ. ಅವನ ಮಗ ಇರ್ತಾನೆ. ಮಥುರನಾಥ ಹೋದ್ಮೇಲೆ ಅವನ ಮಗ ನೋಡ್ಕೊತಾ ಇರ್ತಾನೆ. ಈ ಹೃದಯರಾಮ ಶ್ರೀರಾಮಕೃಷ್ಣರ ಸೋದರಳಿಯ. ಅವನು ಏನೋ ಒಂದು ತಪ್ಪು ಮಾಡ್ತಾನೆ. ಮಥುರನಾಥನ ಮಗ ಹೇಳ್ತಾನೆ, ಅವನು ತಪ್ಪು ಮಾಡಿದ್ದಾನೆ, ಅವನ ಕೆಲಸದಿಂದ ತೆಗ್ಬಿಡೋಣ, ಹೊರಗೆ ಹೋಗಕ್ಕೆ ಹೇಳು, ಅವನು ಇಲ್ಲಿ ಇರಬಾರ್ದಂತೆ, ಹೊರಟೋಗ್ಬೇಕಂತೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾನೆ. ಅವನ ಕೆಲಸದವನು ಏನ್ ಮಾಡ್ತಾನೆ, ಸೀದಾ ಬಂದು ಶ್ರೀರಾಮಕೃಷ್ಣರು ಮಾತನಾಡ್ತಾ ಕುಳಿತಿದ್ರೆ ಅವ್ರಿಗೆ ಹೇಳ್ತಾನೆ, ನೀವು ಹೊರಟೋಗ್ಬೇಕಂತೆ, ಇಲ್ಲಿ ಇರಬಾರ್ದಂತೆ ಅಂತ ಹೇಳಿದ್ದಾರೆ ಯಜಮಾನ್ರು. ರಾಮಕೃಷ್ಣರು ಹೌದಾ ಹಾಗೆ ಹೇಳಿದ್ರ, ಸರಿ ಅಂದ್ಬಿಟ್ಟು ಆ ಹೆಗಲ ಮೇಲೆ ಒಂದು ಬಟ್ಟೆ ಹಾಕೊಂಡಿರ್ತಾರಲ್ಲ, ಒದ್ರು ಬಿಟ್ಟು ಹಾಕೊಂಡು ಹೋಗ್ತಾ ಇರ್ತಾರಂತೆ. ದೇವಸ್ಥಾನದಿಂದ ಆಚೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ನು ನೋಡ್ದ, ಮಥುರನಾಥನ್ ಮಗ ನೋಡ್ದ, ಇವ್ರು ಯಾಕೆ ಹೋಗ್ತಾ ಇದ್ದಾರೆ ಆ ಕಡೆ. ಕೆಲ್ಸಗಾರನ್ ಕರ್ದ, ಯಾರಿಗೆ ಹೇಳ್ದೆ ನೀನು ಇದನ್ನ ಅಂತ. ಅದೇ ಅವ್ರಿಗೆ ಹೇಳ್ದೆ ಅಂತ. ಅಂದ್ರೆ ಇವರು ಮುಖ್ಯ ಪೂಜಾರಿ, ಅವನು ಅವರ ಅಸಿಸ್ಟೆಂಟು. ಅಯ್ಯೋ ಅವ್ರಿಗೆಲ್ಲ ಹೇಳಿದ್ದು, ಅವನ ಅಸಿಸ್ಟೆಂಟ್ ಇದ್ದಾನಲ್ಲ ಹೃದಯರಾಮ, ಅವನಿಗೆ ಇದ್ದಾಗ ಇವನು ಹೋಗಿ ಹೇಳ್ತಾನೆ, ನಿಮ್ಗಲ್ವಂತೆ ಹೃದಯರಾಮನ್ಗಂತೆ ಹೋಗಕ್ಕೆ ಹೇಳಿದ್ದು. ಹೌದಾ ಸರಿ ಅಂತ ಸೀದಾ ನಡ್ಕೊಂಡು ಬಂದು ಕೂತ್ಕೋತಾರೆ. ಮತ್ತೆ ಮಾತನಾಡ್ತಾ ಕೂತಿರ್ತಾರೆ. ನೋಡಿ, ಹೋಗ್ಬೇಕಂತೆ ಅಂದಾಗ ಹೋಗಕ್ ಸಿದ್ಧ. ನೀವಲ್ವಂತೆ ಅವ್ರಿಗಂತೆ ಅಂದ್ರೆ ಹೌದಾ ಅಂತ ಬಂದು ಕೂತ್ಕೊಂಡ್ರು. ಅಲ್ಲಿ ಶುಭ ಅಶುಭ, ಹರ್ಷ ಅಮರ್ಷ ಯಾವುದೂ ಇಲ್ಲ. ಯಾಕೆ ಅಂದ್ರೆ ಎಲ್ಲೂ ಸ್ನೇಹ ಬಂಧನ ಇಲ್ಲ. ಹೀಗಿರ್ಬೇಕು ಅಂತಾನೆ ಪರಮಾತ್ಮನ ಆದೇಶ. ಪರಮಾತ್ಮ ತಾನು ಸೃಷ್ಟಿ ಮಾಡಿರೋ ಜಗತ್ತಲ್ಲಿ ತಾನೇ ಅವತರಿಸಿ ಬಂದ್ರು, ಹೀಗಿದ್ದು ತೋರಿಸ್ಕೊಟ್ಟಿದ್ದಾನೆ. ಹೀಗಿರ್ಬೇಕು ನೀವು ಅಂತ ತಿಳಿಸ್ಕೊಟ್ಟಿರುವಾಗ ನಾವು ಹೇಗಿರ್ಬೇಕು, ಭಗವಂತ ಹೇಗೆ ತಿಳಿಸ್ಕೊಟ್ಟಿದ್ದಾನೋ ಹಾಗಿರ್ಬೇಕು. ಇದನ್ನೇ ನಾವು ಈ ಜೀವನದ ಪರಮಾರ್ಥ ಅನ್ನುವಂಥ ವಿಚಾರದಲ್ಲಿ ಮುಖ್ಯವಾಗಿ ಗಮನಿಸ್ತಾ ಬರ್ತೀವಿ. ನಮ್ಮ ದೃಷ್ಟಿ ಜೀವನದ ಅತಿ ಉನ್ನತವಾದ ವಿಚಾರದ ಕಡೆ ಇದ್ರೆ, ಸಣ್ಣ ಪುಟ್ಟ ವಿಚಾರಗಳು, ವ್ಯಕ್ತಿಗಳು, ವಸ್ತುಗಳು, ಲಾಭ ನಷ್ಟಗಳು, ಸನ್ಮಾನ ಅವಮಾನಗಳು, ಇದು ಯಾವುದು ನಮ್ಮನ್ನ ವಿಚಲಿತರನ್ನಾಗಿ ಮಾಡೋದಿಲ್ಲ. ಇದು ಬಹಳ ಮುಖ್ಯವಾದ ವಿಚಾರ. ಮನುಷ್ಯರು ಯಾಕೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬೇಸರ ಪಟ್ಕೊಳ್ಳೋದು, ಯಾರನ್ನೋ ಬೈಕೊಳ್ಳೋದು, ಅಥವಾ ಎಲ್ಲ ತಮ್ಮ ಕರ್ಮ ಅಂತ ಹೇಳಿ ಗೊಣಗೋದು, ಅವಮಾನ ಆಯಿತು ಅಂತ ದುಃಖ ಪಡೋದು, ಸನ್ಮಾನ ಆಯಿತು ಅಂತ ಹರ್ಷ ಪಡೋದು, ಒಂದಷ್ಟು ಲಾಭ ಆಗಿದ ಮಾತ್ರಕ್ಕೆ ಖುಷಿ ಪಡೋದು, ನಷ್ಟ ಆದಾಗ ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ಹೊರಗಡೆ ನಾವು ಮಾನವ ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ. ಯಾಕೆ ಈ ತರ ಆಗತ್ತೆ ಅಂದ್ರೆ, ಜನಸಾಮಾನ್ಯರ ದೃಷ್ಟಿ ಪರಮಾರ್ಥದ ಕಡೆ ಇಲ್ಲ, ಜೀವನದ ಪರಮಾರ್ಥದ ಕಡೆ ಇಲ್ಲ, ಜೀವನದ ಕಡೆ ಇದೆ. ನೋಡಿ, ಜೀವನ ಅನ್ನೋದು ಒಂದು ಪ್ರಯಾಣ.
ಹಾದಿ ಅಷ್ಟೇ ಅದು. ಜೀವನ ಮಾಡೋದಕ್ಕಾಗಿ ಜೀವನ ಅಲ್ಲ, ಮಾಡ್ತಾ ಇಲ್ಲ. ಜೀವನದ ಗುರಿಯನ್ನ ತಲುಪೋದಕ್ಕಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈಗ ನಾವು ದಾರಿಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ರಸ್ತೆಯಲ್ಲಿ ಏನೋ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ ಅಂತಲ್ಲ. ಯಾವುದೋ ಒಂದು ಗುರಿ ತಲುಪಬೇಕಾಗಿದೆ, ಯಾವುದೋ ಒಂದು ಊರನ್ನ ನಾವು ತಲುಪಬೇಕಾಗಿದೆ, ಆ ದಾರಿಲಿ ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ತಲುಪಬೇಕಾಗಿರೋದು ಆ ಊರು, ದಾರಿ ಅನ್ನೋದು ಮಾಧ್ಯಮ. ಇದೇ ರೀತಿಯಲ್ಲಿ ಜೀವನ ಅನ್ನೋದು ಒಂದು ದಾರಿ. ಇದೊಂದು ದಾರಿ ಅಷ್ಟೇ ಹೊರತು ಇದು ಗುರಿಯಲ್ಲ. ಆರಾಮಾಗಿ ಜೀವನ ಮಾಡ್ಕೊಂಡಿರೋದೇ ಗುರಿಯಲ್ಲ. ಜೀವನದ ಮೂಲಕ ನಮ್ಮ ಆತ್ಮ ಕಲ್ಯಾಣವನ್ನ ನಾವು ಮಾಡ್ಕೋಬೇಕಾಗಿದೆ, ಆತ್ಮೋದ್ಧಾರ ಮಾಡ್ಕೋಬೇಕಾಗಿದೆ. ಆತ್ಮೋದ್ಧಾರಕ್ಕಾಗಿ ಜೀವನ ಮಾಡ್ತಾ ಇದ್ದೀವಿ ಹೊರತು ಏನೋ ಜೀವನ ಮಾಡ್ಬೇಕಲ್ಲ ಅಂತ ಮಾಡೋದಲ್ಲ. ಹೀಗಾಗಿ ಜೀವನದ ಪರಮಾರ್ಥ ನಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಅದ್ರ ಬಗ್ಗೆ ಬಹಳಷ್ಟು ವಿಚಾರ ಬಂದಿದೆ. ಜೀವನದ ಪರಮಾರ್ಥ ಏನು ಅಂತ ಅರ್ಥ ಆಗಿರೋರಿಗೆ ಇದು ಯಾವುದರಲ್ಲೂ ಕೂಡ ಸ್ನೇಹ ಬಂಧನ ಅಂತ ಇರಲ್ಲ, ಅಟ್ಯಾಚ್ಮೆಂಟ್ ಅಂತ ಇರಲ್ಲ. ಜೀವನದ ಹಾದಿಯಲ್ಲಿ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ತುಂಬಾ ಹತ್ತಿರದ ಸಂಬಂಧ ಆಗ್ಬೋದು, ದೂರದ್ದಾಗ್ಬೋದು, ಯಾವುದೇ ಆಗ್ಬೋದು. ವಸ್ತುಗಳು ನಮ್ಗೆ ಸಿಗ್ತಾ ಇರುತ್ತೆ, ಕಳ್ಕೊತಾ ಇರ್ತೀವಿ. ಹೊಸೊಬ್ರು ಬರ್ತಾ ಇರ್ತಾರೆ, ಜೀವನದಲ್ಲಿ ಪರಿಚಯ ಆಗ್ತಿರ್ತಾರೆ, ಕೆಲವರೆಲ್ಲ ಹೋಗ್ತಾ ಇರ್ತಾರೆ. ಅದನ್ನ ನಾವು ತಡೆಯಕ್ಕೂ ಸಾಧ್ಯ ಇಲ್ಲ. ಹಾಗೆ ಸುಖ ದುಃಖಗಳಾಗ್ಬೋದು, ಮತ್ತೆ ಇನ್ಯಾವುದೋ ಒಂದು ಘಟನೆಗಳಾಗ್ಬೋದು, ಶುಭಾಶುಭ ಘಟನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಮ್ಮ ದೃಷ್ಟಿ ಇರಬೇಕಾಗಿರೋದು, ನಾವು ನಮ್ಮ ಗುರಿಯ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ, ಎಷ್ಟು ದೂರ ತಲುಪಿದ್ದೀವಿ, ಇನ್ನೆಷ್ಟು ದೂರ ಇದೆ. ಪ್ರಯಾಣ ಮಾಡ್ಬೇಕಾದ್ರೆ ನಾವು ನೋಡ್ತಾ ಇರ್ತೀವಿ, ಎಷ್ಟು ದೂರ ಬಂದಿದ್ದೀವಿ, ಅರ್ಧ ದಾರಿ ಬಂದಿದ್ದೀವ, ಇನ್ನು ಹತ್ರ ಹೋಗಿದ್ದೀವ, ಇನ್ನೆಷ್ಟು ಉಳಿದಿದೆ ಅಂತ ನಾವು ಹೇಗೆ ಗಮನಿಸ್ತಿರ್ತೀವೋ ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಪರಮಾತ್ಮನ ಕಡೆ ಮುಂದುವರೆದಿದ್ದೀವಿ, ಪರಮಾತ್ಮನಿಗೆ ಎಷ್ಟು ಹತ್ರ ಆಗಿದ್ದೀವಿ, ಇನ್ನೆಷ್ಟು ನಾವು ಸಾಧನೆ ಮಾಡಬೇಕಾಗಿದೆ, ಇದ್ರ ಕಡೆ ಗಮನ ಇರಬೇಕು. ಮಧ್ಯದಲ್ಲಿ ಬಂದೋಗುವಂತ ಅನುಭವಗಳು, ಘಟನೆಗಳು, ವಸ್ತುಗಳು ಇದ್ಯಾವುದು ಮುಖ್ಯ ಅಲ್ಲ. ಒಂದು ಉದಾಹರಣೆಯನ್ನು ನಾವು ಶಂಕರ ಭಗವತ್ಪಾದರ ಒಂದು ಕೃತಿಯಲ್ಲಿ ಗಮನಿಸ್ತೀವಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀಂ. ಈ ವಿಶ್ವ ಅನ್ನೋದು ಕನ್ನಡಿಯಲ್ಲಿ ಕಾಣ್ತಾ ಇರೋ ನಗರದಂತೆ. ದೊಡ್ಡ ಕನ್ನಡಿ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ಆ ಕನ್ನಡಿಯಲ್ಲಿ ಏನೇನೋ ಕಾಣ್ತಾ ಇದೆ, ಬಹಳಷ್ಟು ದೃಶ್ಯಗಳು ಕಾಣ್ತಾ ಇದೆ, ಬಹಳ ಚೆನ್ನಾಗಿದೆ ನೋಡೋದಕ್ಕೂ. ಹಾಗಂತ ಅದನ್ನೇ ನಿಜ ಅಂತ ಭಾವಿಸಬಾರ್ದು. ಚೆನ್ನಾಗಿದೆ, ನೋಡಿ ಆನಂದ ಪಡಿ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಅದೇ ನಿಜ ಅಂತ ಆಮೇಲೆ ಆ ಕನ್ನಡಿಯಲ್ಲಿ ಕಾಣ್ತಾ ಇರೋದನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನ ಬೇಡ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಕನ್ನಡಿಯ ಒಳಗಿನ ಗಂಟು ಕಂಡು ಕಳ್ಳ ಕನ್ನವಿಕ್ಕಲು ಅವನ ವಶಬಹುದೇ. ಅವನ್ಯಾರೋ ಒಬ್ಬ ಕಳ್ಳ ಕನ್ನಡಿಯಲ್ಲಿ ಒಂದು ಗಂಟು ನೋಡಿದಂತೆ, ಚಿನ್ನದ ಗಂಟು, ಒಡವೆಗಳ ಗಂಟು ಯಾವುದೋ ಒಂದು.
ಓ ಈ ಗಂಟನ್ನ ನಾನು ಕದ್ಬಿಡ್ಬೇಕು ಅಂತ ಪ್ರಯತ್ನ ಪಟ್ನಂತೆ. ಅವನಿಗೆ ಸಿಗುತ್ತಾ? ಕನ್ನಡಿಯಲ್ಲಿ ಕಾಣ್ತಾ ಇದೆ ಅದು, ಹಾಗಂತ ಅದು ಸಿಗಲ್ಲ. ನೋಡಿ, ಇದೇ ಈ ಜಗತ್ತಿನ ವಾಸ್ತವಿಕತೆ. ಜ್ಞಾನಿಗಳು ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾರೆ. ಈ ಜಗತ್ತು ಕೂಡ ಕನ್ನಡಿಯಲ್ಲಿ ಕಾಣ್ತಾ ಇರುವಂತಹ ನಗರದಂತೆ ಅಥವಾ ಸುಂದರವಾದ ದೃಶ್ಯದಂತೆ. ಕೆಲವೊಮ್ಮೆ ಸುಂದರವಾಗಿಯೂ ಇರುತ್ತೆ, ಕೆಲವೊಮ್ಮೆ ಭಯಂಕರವಾಗಿಯೂ ಇರುತ್ತೆ, ಆಕರ್ಷಣೀಯವಾಗೂ ಇರುತ್ತೆ, ಅಸಹ್ಯವಾಗೂ ಇರುತ್ತೆ. ಎಲ್ಲ ರೀತಿಯಲ್ಲೂ ದೃಶ್ಯಗಳು ಬದಲಾಗ್ತಾ ಇರುತ್ತೆ ಕನ್ನಡಿಯಲ್ಲಿ. ಆದರೆ ಅದರಲ್ಲಿರೋದು ಯಾವುದೂ ಕೂಡ ನಮಗೆ ಸ್ಪರ್ಶ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಮ ಕೈಗೆ ಸಿಗಲ್ಲ, ಅದು ಕಾಣ್ತಾ ಇದೆ ಅಷ್ಟೆ. ಹಾಗೆ ಸುಖದ ಆಭಾಸ ಆಗತ್ತೆ. ಕೈ ಚಾಚಿದ್ರೆ ಇನ್ನೇನು ಸುಖ ಸಿಕ್ಬಿಡುತ್ತೆ ಅಂತ ಭಾವಿಸ್ತಾರೆ ಮನುಷ್ಯರು. ಕೈ ಚಾಚ್ತಾರೆ ಕೂಡ, ಅವ್ರಿಗೇನದು ಸಿಗಲ್ಲ. ಬಹಳಷ್ಟು ಜನಕ್ಕೆ ಇದರ ಅನುಭವನೂ ಆಗಿರುತ್ತೆ. ಇನ್ನೇನಪ್ಪ, ಇನ್ನು ಸ್ವಲ್ಪ ಅದಾಗ್ಬಿಟ್ರೆ, ಆ ಕೆಲಸ ಒಂದಾಗ್ಬಿಟ್ರೆ ನಾವು ಸುಖವಾಗಿರ್ಬೋದು, ನಮ್ಗೇನೋ ಸಿಕ್ಬಿಡುತ್ತೆ, ಏನೋ ಅದ್ಭುತವಾಗಿ ಆಗ್ಬಿಡುತ್ತೆ, ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಏನೋ ಸಿಗುತ್ತೆ, ಏನೋ ಸುಖ ಸಿಗುತ್ತೆ, ಏನೋ ಅನುಕೂಲ ಆಗುತ್ತೆ, ನಮ್ಗೇನೋ ಲಾಭ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂದ್ಕೋತಾನೆ ಇದ್ದಾರೆ ಜನ. ಏನ್ ಸಿಕ್ಕಿದೆ ಅವ್ರ ಕೈಗೆ? ಇವತ್ತಿಗೂ ಬರಿಗೈಯ ಎಲ್ರು. ಹೊರಗಡೆ ಹೇಗೆ ಕಂಡು ಬಂದ್ರು ಪ್ರತಿಯೊಬ್ರು ಬಂದಿದ್ದು ಬರಿಗೈಲೇ. ಈಗಲೂ ಅವ್ರ ಕೈಯಲ್ಲಿ ಏನೂ ಇಲ್ಲ. ಈಗ ಏನೇನೋ ಇದೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ ಅಷ್ಟೇ. ಈಗಲೂ ಏನೂ ಇಲ್ಲ, ಹೋಗುವಾಗ್ಲೂ ಏನೂ ಇರಲ್ಲ. ಯಾಕೆಂದ್ರೆ ಅದು ಸಿಕ್ಕಿದೆ ಅನ್ನೋ ತರ ಅಂದ್ಕೊಂಡಿದ್ದಾರೆ ಅಷ್ಟೇ. ಈಗ ಏನೆಲ್ಲ ಗಳಿಸಿದಾರೋ ಅದನ್ನ ಇವ್ರು ಸ್ವಂತ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ನಮ್ ಸ್ವಂತ ಅಂತ ಒಂದು ಭಾವನೆ ಇದೆ ಅಷ್ಟೇ. ಇದು ನಮಗ್ ಸೇರಿದ್ದು, ಅದು ನಮಗ್ ಸೇರಿದ್ದು, ಇದು ನಮ್ಮ ಹತ್ರನೇ ಇದೆ ಅಂತ ಅನ್ನಿಸ್ತಾ ಇದೆಯಾ ಹೊರತು ಅದ್ಯಾವುದು ನಿಜವಾಗಿ ಅವ್ರದ್ದು ಆಗಿರಲ್ಲ. ಯಾಕೆ ಅಂದ್ರೆ ಅಲ್ಲಿ ಏನು ಇಲ್ವೇ ಇಲ್ಲ. ಇದೆಲ್ಲ ವಾಸ್ತವಿಕತೆ. ಇದೇನು ವೇದಾಂತ, ಇದು ನಮ್ಗ್ಯಾಕೆ ಅಂತ ಹೇಳಂಗಿಲ್ಲ. ಯಾರಿಗೆ ಜೀವನದ ಪರಮಾರ್ಥ ಅರ್ಥ ಆಗ್ಬೇಕು, ಈ ಜೀವನದ ದುಃಖದಿಂದ ಶಾಶ್ವತವಾಗಿ ಮುಕ್ತಿ ಪಡ್ಕೋಬೇಕು ಅನ್ನೋ ಇಚ್ಛೆ ಇದೆಯೋ, ಜನನ ಮರಣಗಳಿಂದ ಮುಕ್ತಿ ಪಡ್ಕೋಬೇಕು ಅನ್ನೋ ಇಚ್ಛೆ ಇದೆಯೋ, ಅವ್ರು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು, ಸತ್ಯವನ್ನ ಒಪ್ಕೊಳ್ಳೇಬೇಕು. ಮತ್ತೊಂದು ಉದಾಹರಣೆ ಶ್ರೀರಾಮಕೃಷ್ಣರು ಹೇಳ್ತಾರೆ. ಒಂದು ಕಡೆ ದೃಷ್ಟಾಂತ ಕಥೆಗಳಲ್ಲಿ ಬರುತ್ತೆ. ಒಂದು ಆಡು ಅಂದ್ರೆ ಕುರಿ, ಅದು ಮರಿ ಹಾಕಿತ್ತಂತೆ. ಇವೆಲ್ಲ ಮೇಯಕ್ ಹೋಗುತ್ತಲ್ವಾ, ಆಗ ಅದೆಲ್ಲೋ ಆ ಮರಿ ಒಂದು ಒಳ್ಳೆ ಹೂವ ಅದೇನೋ ತಿಂದ್ಬಿಟ್ಟಿದೆ. ಆಮೇಲೆ ತಾಯಿನ ಕೇಳ್ತಂತೆ, ನನಗೆ ಮತ್ತೆ ಆ ಹೂವ ಬೇಕಲ್ಲ, ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ ಆ ತಾಯಿ ಹೇಳ್ತಂತೆ, ಈಗ ಅದರ ಸೀಸನ್ ಮುಗ್ದೋಗಿದೆ, ಕಾಲ ಋತು, ಮತ್ತೆ ಅದು ಬರೋದು ಇನ್ನೆಷ್ಟೋ ತಿಂಗಳಾದ್ಮೇಲೆ, ಆವಾಗ ತಿನ್ಬೋದಷ್ಟೇ. ಹೌದಾ, ಆಗತ್ ನಾನು ತಿಂತೀನಿ, ಚೆನ್ನಾಗಿರುತ್ತೆ ಅಂತ ಆ ಮರಿ ಹೇಳಿದಾಗ ಆ ತಾಯಿ ಕುರಿ ಹೇಳ್ತಂತೆ, ಹಾಗೆಲ್ಲ ಆಸೆ ಇಟ್ಕೋಬೇಡ. ಯಾಕೆಂದ್ರೆ ನೋಡಿ, ಇನ್ನು ಸ್ವಲ್ಪ ದಿನದಲ್ಲೇ ದುರ್ಗಾ ಪೂಜೆ ಬರುತ್ತೆ. ಅಂದ್ರೆ ಅಲ್ಲಿ ಬೆಂಗಾಳದಲ್ಲಿ ದುರ್ಗಾ ಪೂಜೆ ಅಂದ್ರೆ ಅದೆಷ್ಟೋ ಬಲಿಗಳು ಅವೆಲ್ಲ ನಡೀತಿರುತ್ತಲ್ಲ, ಆ ರೀತಿ ಇಲ್ಲೂ ಅದು ಅನ್ವಯಿಸುತ್ತೆ. ಇನ್ನು ಬೇರೆ ಬೇರೆ ಕಾರಣಕ್ಕೆ, ಯಾವ್ಯಾವುದೋ ಕಾರಣಕ್ಕೆ ಕುರಿಗಳನ್ನ ಎಲ್ಲ ಬಲಿ ಕೊಟ್ಬಿಡ್ತಾರೆ. ಏನೋ ಯಾವ್ದು ಯಾವಾಗ ಮುಗಿಯುತ್ತೋ ಯಾವ್ದ್ರ ಜೀವನ ಗೊತ್ತಿಲ್ಲ. ತಾಯಿ ಹೇಳ್ತಂತೆ ಅದು ಮರಿಗೆ,
ಇನ್ನು ದುರ್ಗಾ ಪೂಜೆ ಇದೆ, ಅದರಲ್ಲೂ ಬದುಕಿದ್ರೆ, ಇನ್ನೊಂದು ಯಾವುದೋ ಪೂಜೆ ಇದೆ ಅದರಲ್ಲೂ ಬದುಕಿ ಉಳಿದ್ರೆ ಆಮೇಲೆ ಆ ಹೂವು ಬಿಡುತ್ತೆ, ಆಮೇಲೆ ತಿನ್ಬೋದು. ಗೊತ್ತಿಲ್ಲದ ಭವಿಷ್ಯವನ್ನ ನಂಬ್ಕೊಳಕ್ ಹೋಗ್ಬೇಡ ಅಂತ ಶ್ರೀರಾಮಕೃಷ್ಣರು ಇದ್ರ ಉದಾಹರಣೆ ಕೊಟ್ಟು ಹೇಳ್ತಾರೆ. ಇಷ್ಟೆಲ್ಲ ಗಂಡಾಂತರಗಳಿದೆ. ಆ ಸುಖವನ್ನ ಪಡಿಬೇಕು ಅಂದ್ರೆ, ಅದನ್ನೇನೋ ಗಳಿಸ್ಬೇಕು ಅಂದ್ರೆ ಇಷ್ಟೆಲ್ಲ ಇದೆ. ಸರಿ, ಅಷ್ಟೆಲ್ಲ ಗಂಡಾಂತರ ದಾಟ್ಕೊಂಡು ಹೋದ್ಮೇಲೂ ಉಳಿದಿದ್ರೆ ಸಿಗುತ್ತೆ. ಸಿಕ್ಕಿದ್ದು ಎಷ್ಟವರೆಗೂ ಇರುತ್ತೆ? ಕ್ಷಣಿಕವಾದ ಸುಖ. ಏನೋ ಸಿಕ್ತು ಅನ್ನುವಂಥ ಒಂದು ಕೆಲವು ಕ್ಷಣಗಳ ಸಂಭ್ರಮ ಅಷ್ಟೆ. ಹೀಗಾಗಿ ಅಜ್ಞಾನಿಗಳು ಭವಿಷ್ಯವನ್ನ ನೋಡ್ತಾ ಇರ್ತಾರೆ. ಭವಿಷ್ಯ ಅಂದ್ರೆ ಇಲ್ಲಿ ಮುಂದಿನ ಜೀವನ ಅಂತ. ಸದ್ಗತಿ, ಆತ್ಮೋದ್ಧಾರ ಅದಲ್ಲ. ಇಲ್ಲಿ ಹೇಳ್ತಾ ಇರೋದು ಜೀವನದ ಭವಿಷ್ಯ, ಜೀವನದ ಮುಂದಿನ ದಿನಗಳು. ಈಗ ಹೀಗಿದೆ, ಮುಂದಿನ ದಿನಗಳಲ್ಲಿ ನಮ್ಗೇನೋ ಒಂದು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ಬಿಡುತ್ತೆ, ಆಮೇಲೆ ನಾವು ಆರಾಮಾಗಿರ್ಬೋದು. ಯಾವುದೋ ಒಂದು ಕೀರ್ತನೆ ನೆನಪಾಯ್ತು. ಸುಖದಿ ಬಾಳ್ವೆನೆಂದು ದುಡಿದ, ಬಾಳು ಮುಗಿಯುವ ಮೊದಲೇ ಮಡಿದ. ಆ ಥರ ಕೀರ್ತನೆಗಳು, ದಾಸರ ಕೀರ್ತನೆಗಳೆಲ್ಲ ಬಹಳಷ್ಟಿದೆ. ಹಾಗೇನೆ ಮನುಜ ತನ್ನ ಮಿತಿಯನ್ನು ಅರಿಯ, ಕಟ್ಟುತಿಹನು ಗಗನದಿ ಮನೆಯ. ಏನೋ ಗಾಳಿಗೋಪುರ ಎಲ್ಲ, ಕಾಲ್ಪನಿಕ ಜೀವನ, ಕಾಲ್ಪನಿಕ ಭವಿಷ್ಯ. ಮುಂದೆ ಹಾಗಾಗ್ಬಿಡ್ತೀನಿ, ಹೀಗಾಗ್ಬಿಡ್ತೀನಿ, ಏನೋ ಆಗ್ಬಿಡುತ್ತೆ, ಏನೋ ಸಿಕ್ಬಿಡುತ್ತೆ. ಎಲ್ಲ ಈ ಬಿಸಿಲು ಕುದುರೆಯ ಹಿಂದೆ ಓಡೋರೆ ಜನಸಾಮಾನ್ಯರು. ಯಾರು ಜ್ಞಾನಿಗಳು ಅವರು ಏನ್ ಮಾಡ್ತಾರೆ ಹಾಗಾದ್ರೆ? ಅಜ್ಞಾನಿಗಳೇನೋ ಭವಿಷ್ಯದ ದಿನಗಳ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. ಭವಿಷ್ಯದ ದಿನಗಳು, ಅವರ ಭವಿಷ್ಯದ ದಿನಗಳು, ಅವರ ಮಕ್ಕಳ ಭವಿಷ್ಯ, ಇನ್ನು ಇನ್ನೊಬ್ರು ಅವ್ರ ವಂಶದವರ ಭವಿಷ್ಯನೋ ಏನೋ, ಹೀಗೆಲ್ಲ ಕನಸು ಕಾಣ್ತಾ ಇದ್ದಾರೆ. ಏನಾಗುತ್ತೆ ಯಾರಿಗೂ ಏನೂ ಗೊತ್ತಿಲ್ಲ. ಇದು ಅಜ್ಞಾನಿಗಳ ಒಂದು ಪರಿಸ್ಥಿತಿ ಅಥವಾ ಮನಸ್ಥಿತಿ. ಜ್ಞಾನಿಗಳು ಹೇಗಿರ್ತಾರೆ ಹಾಗಾದ್ರೆ? ಜ್ಞಾನಿಗಳು ಜೀವನದ ಪರಮಾರ್ಥ ಏನು ಅನ್ನೋದ್ರ ಕಡೆ ಗಮನವಿಟ್ಟಿರ್ತಾರೆ. ಅವರ ದೃಷ್ಟಿ ಇರೋದು ಮುಂದಿನ ದಿನಗಳಲ್ಲಿ ಸುಖ ಸಿಗುತ್ತಾ, ಹೆಚ್ಚು ಸುಖ ಸಿಗುತ್ತಾ, ಅಥವಾ ದುಃಖ ಬರುತ್ತಾ, ನಷ್ಟ ಆಗುತ್ತಾ, ಇದ್ರ ಬಗ್ಗೆ ಅಲ್ಲ. ಯಾಕೆಂದ್ರೆ ಸುಖ ಆದ್ರೂ ಬರ್ಲಿ, ದುಃಖ ಆದ್ರೂ ಬರ್ಲಿ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಲಾಭ ನಷ್ಟಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇನ್ನೇನು ಇವೆಲ್ಲ ತಾತ್ಕಾಲಿಕವಾಗಿ ಬಂದು ಹೋಗುತ್ತಷ್ಟೇ. ಇದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡೋದಿದೆ? ಜೀವನದ ನಂತರ ಏನಾಗುತ್ತೆ, ಇದು ಜ್ಞಾನಿಗಳ ದೃಷ್ಟಿಕೋನ ಅಲ್ಲಿದೆ. ಜೀವನದಲ್ಲಿ ಭವಿಷ್ಯದಲ್ಲಿ ಬರುವಂತ ದಿನಗಳಲ್ಲಿ ಹೆಚ್ಚು ಸುಖ ಸಿಗುತ್ತಾ, ಕಡಿಮೆ ಸುಖ ಸಿಗುತ್ತಾ, ಇದೇನಷ್ಟು ಮುಖ್ಯ ಅಲ್ಲ. ಎಷ್ಟೇ ಸುಖ ಸಿಕ್ಕಿದ್ರೂ ಅದು ಮುಗ್ದೋಗುವಂಥ ದಿನಗಳೇ. ಕೊನೆಗೆ ಮೃತ್ಯು ಅನ್ನುವಂಥದ್ದು ಜೀವನದ ಕೊನೆಯ ಹಂತ, ಫುಲ್ ಸ್ಟಾಪ್ ಅಂತಾರಲ್ಲ ಅದು. ಹಾಗಾದ್ರೆ ಜ್ಞಾನಿಗಳ ದೃಷ್ಟಿ ಎಲ್ಲಿರುತ್ತೆ? ದಾಸರು ಹಾಡ್ತಾರೆ, ದೃಷ್ಟಿ ನಿನ್ನ ಪಾದದಲ್ಲಿ ಇಡುವ ಹಾಗೆ, ದುಷ್ಟ ಜನಗಳ ಸಂಘವನ್ನು ಬಿಡೋ ಹಾಗೆ, ಕೆಟ್ಟ ಮಾತುಗಳಿಗೆ ಕಿವಿ ಕೊಡದ ಹಾಗೆ, ಮನ ಕಟ್ಟಿಸೆಯ ನಿನ್ನ ಧ್ಯಾನ ಬಿಡದ ಹಾಗೆ ಅಂತ. ದೃಷ್ಟಿನ ನಿನ್ನ ಪಾದಗಳಲ್ಲಿಡೋ ಹಾಗೆ ಮಾಡು. ಶಂಕರಾಚಾರ್ಯರು ಕೇಳ್ಕೊತಾರೆ, ಹಾಡ್ತಾರೆ, ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಃ ಕಿಂ. ಸುಂದರವಾದ ಶರೀರ
ಮೇರು ಪರ್ವತದಷ್ಟು ಸಂಪತ್ತು, ಯಶಸ್ಸು, ಕೀರ್ತಿ ಏನೇನೋ ಇದೆ. ಆದರೆ ಗುರುವಿನ ಪಾದ ಪದ್ಮಗಳಲ್ಲಿ ಮನಸ್ಸಿಟ್ಟಿಲ್ಲ ಅಂದ್ರೆ ಅದರಿಂದ ಏನ್ ಪ್ರಯೋಜನ ಅಂತ ಹೇಳ್ತಾರೆ. ಹಾಗೆ ಭವಿಷ್ಯದ ದಿನಗಳಲ್ಲಿ ಹೆಚ್ಚು ಸುಖ ಇದೆಯೋ ಕಡಿಮೆ ಸುಖ ಇದೆಯೋ, ಏನೇನು ಲಾಭ ಆಗುತ್ತೋ ಏನೇನು ನಷ್ಟ ಆಗುತ್ತೋ ಅದು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೇನು ಮುಖ್ಯ ಅಲ್ಲ. ಯಾಕೆಂದ್ರೆ ಆ ದಿನಗಳೇ ಕಳೆದೋಗುತ್ತೆ. ಈಗ ಹಿಂದಿನ ದಿನಗಳು ಹೇಗೆ ಕಳೆದೋಗಿದೆಯೋ ಮುಂದೆ ಬರುವಂತ ದಿನಗಳು ಕೂಡ ಕಳೆದೋಗುತ್ತೆ, ಬರುತ್ತೆ ಹೋಗುತ್ತಷ್ಟೆ, ಹೊತ್ತುಟ್ತು ಹೊತ್ತು ಮುಳುಗ್ತು. ಆದ್ರೆ ಕೊನೆಯಲ್ಲಿ ಪ್ರತಿಯೊಬ್ಬರೂ ಎದುರಿಸಬೇಕಾಗಿರೋದು ಮೃತ್ಯು. ಮೃತ್ಯುವಿಗೆ ಈಗಲೇ ಸಿದ್ಧ ಆಗ್ತಾರೆ ಜ್ಞಾನಿಗಳು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಆ ಮೃತ್ಯುವಿನ ಸಮಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದು ಒಳ್ಳೇದು. ಅಯ್ಯೋ ಇದೇನ್ ಬದುಕಿರೋ ಆಗ್ಲೇ ಸಾಯೋ ಚಿಂತೆ ಎಲ್ಲ ಸಾಯೋ ಮಾತೆಲ್ಲ ಮಾತಾಡ್ತಾರೆ ಅಂತ ಸಾಮಾನ್ಯರಿಗೆ ಅನ್ಸುತ್ತೆ. ಇದಕ್ಕೊಂದು ಪದ ಇದೆ, ಅದೇನು ಅಂದ್ರೆ ಪಲಾಯನವಾದ ಅಂತ, ಎಸ್ಕೇಪಿಸಮ್ ಅಂತ ಹೇಳ್ತಾರೆ. ತಪ್ಪಿಸ್ಕೊಂಡ್ಬಿಡೋದು, ಪಲಾಯನ ಮಾಡೋದ್ರು ಓಡೋಗ್ಬಿಡೋದು. ಎಲ್ಲಿ ಓಡೋಗ್ತೀರಾ? ಇವತ್ತೇನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಅದನ್ನ ಬಿಟ್ಬಿಡೋದು, ಯೋಚನೆನ ಆಮೇಲೆ ನೋಡ್ಕೋಣ ಅನ್ನೋ ಅಂತ ಉದಾಸೀನೋ ಏನೋ ಒಂದು ಮಾಡ್ಬೋದು. ಆದ್ರೆ ಅದಂತೂ ನಿಶ್ಚಯ. ಜ್ಞಾನಿಗಳು ಅದರ ಕಡೆ ದೃಷ್ಟಿ ಇಡ್ತಾರೆ. ಈ ದಿನಗಳು ಬರುತ್ತೆ ಹೋಗುತ್ತೆ, ಇದೆಲ್ಲ ಮುಖ್ಯ. ನಾನು ಆ ಮೃತ್ಯುವನ್ನ ಗೆಲ್ಲಬೇಕು, ಮೃತ್ಯುಂಜಯನಾಗಬೇಕು, ಮೃತ್ಯುವಿಗೆ ವಶ ಆಗಬಾರ್ದು. ಈಗ ನಾನು ಮಾಡ್ತಾ ಇರೋ ಜೀವನ ಮೃತ್ಯುವನ್ನ ಗೆಲ್ಲೋದಕ್ಕೆ ಏನು ಬೇಕೋ ಆ ಶಕ್ತಿಯನ್ನ ಪಡ್ಕೊಳ್ಳೋಕ್ಕೆ. ಶಕ್ತಿ ಅಂದ್ರೆ ಇಲ್ಲಿ ಜ್ಞಾನ, ಭಕ್ತಿ ಜ್ಞಾನ ಅಂತ ತಿಳ್ಕೋಬೇಕು. ಆ ಮೃತ್ಯುವನ್ನ ಗೆಲ್ಲುವಂತಹ ಭಕ್ತಿ ಜ್ಞಾನವನ್ನ ನಾನು ಪಡ್ಕೋಬೇಕು. ಅದಕ್ಕೆ ಈ ದಿನಗಳನ್ನು ಉಪಯೋಗಿಸ್ಕೋಬೇಕು. ಇನ್ನು ಈ ದಿನಗಳಲ್ಲಿ ಬಂದೋಗುವಂತಹ ಟೆಂಪ್ರವರಿ, ತಾತ್ಕಾಲಿಕವಾದ ಸುಖ ದುಃಖಗಳಿಗೆಲ್ಲ ಯಾವ ಬೆಲೆನೂ ಇಲ್ಲ. ಇನ್ನು ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇನ್ನೊಂದು ಮತ್ತೊಂದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಸಿದ್ಧನಾಗಿದ್ದೀನ. ಎರಡನೇದು, ಅದಾದ್ಮೇಲೆ ಏನಾಗತ್ತೆ, ಸದ್ಗತಿನ ದುರ್ಗತಿನ, ಇದರ ಕಡೆ ದೃಷ್ಟಿ ಇಡುವಂಥವ್ರು ಜ್ಞಾನಿಗಳು. ಈ ಅಜ್ಞಾನಿಗಳಿಗೆ ಹೇಗಿರುತ್ತೆ ದೃಷ್ಟಿಕೋನ ಅಂದ್ರೆ ಪರಮಾರ್ಥದ ಕಡೆ ಇರಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆ ಕೊಡ್ತಾರೆ. ಈ ಕುರಿ ಮೇಕೆಗಳು, ಕೆಲವು ಪ್ರಾಣಿಗಳಿಗೆ ಕೆಲವು ಅಡಿಗಳವರೆಗೆ ಮಾತ್ರ, ದೂರದವರೆಗೆ ಮಾತ್ರ ಕಾಣುತ್ತೆ, ಆಮೇಲೆ ಏನು ಕಾಣೋದಿಲ್ಲ. ಹಾಗೇನೆ ಜನಸಾಮಾನ್ಯರಿಗೆ, ಅಜ್ಞಾನಿಗಳಿಗೆ ಒಂದಷ್ಟು ದಿನಗಳಾದ್ಮೇಲೆ ಏನು ಅಥವಾ ಒಂದಷ್ಟು ವರ್ಷಗಳಾದ್ಮೇಲೆ ಏನು ಅನ್ನೋಷ್ಟ್ರ ಮಟ್ಟಿಗೆ ಮಾತ್ರ ಯೋಚನೆ ಮಾಡಕ್ಕಾಗತ್ತೆ. ಅದಾದ್ಮೇಲೆ ಏನು ಅನ್ನೋದು ಅವರ ಕಲ್ಪನೆಗೂ ಸಿಗಲ್ಲ. ಯಾಕಂದ್ರೆ ಅವರ ದೃಷ್ಟಿಕೋನ ಅಷ್ಟು ಮುಂದೆ ಹೋಗಿಲ್ಲ, ಪ್ರಯತ್ನವೇ ಮಾಡಿಲ್ಲ. ಈಗೇನೋ ಅನುಕೂಲ ಇದೆ ಅಥವಾ ಈಗೇನೋ ಇದೆ, ಇದನ್ನ ಸರಿಪಡಿಸ್ಕೋಣ, ಈಗಿರೋದ್ರಲ್ಲಿ ಆರಾಮಾಗಿದ್ಬಿಡೋಣ, ಇನ್ನೇನೋ ಮಾಡೋಣ, ಇದ್ರ ಕಡೆನೇ ಗಮನ ಇದೆಯೇ ಹೊರತು ಜೀವನದ ಪರಮಾರ್ಥದ ಕಡೆ ದೃಷ್ಟಿ ಇಲ್ಲ. ಇದೇ ಕಾರಣದಿಂದ ಅವರು ಆಗಾಗ ಭಯವನ್ನ ಅನುಭವಿಸ್ತಾ ಇರ್ತಾರೆ. ಏನಾಗ್ಬಿಡುತ್ತೋ ಏನೋ, ಹೇಗಾಗುತ್ತೋ ಏನೋ. ಯಾಕೆ ಆ ಚಿಂತೆ ಅಂದ್ರೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ವಲ್ಲ. ಜ್ಞಾನ ಪ್ರಾಪ್ತಿಯಾದಾಗ ಶಾಶ್ವತವಾದದ್ದು ಯಾವುದು, ಅದನ್ನ ಜೀವನದ ಪರಮಾರ್ಥ ಅಂತ ತಿಳ್ಕೊಳ್ತಾರೆ ಹೊರತು ನಶ್ವರವಾದದ್ದು ಜೀವನದ ಪರಮಾರ್ಥ ಅಂತ ಅವರು ಭಾವಿಸೋದಿಲ್ಲ.
ಈಗ ಬಾಹ್ಯ ಲೋಕ, ಹೊರಗಡೆ ಏನ್ ಲೋಕ ಕಾಣ್ತಾ ಇದೆಯೋ ಇದು ಕೇವಲ ತೋರಿಕೆ ಅಷ್ಟೇ, ತಾತ್ಕಾಲಿಕ. ಇದು ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಶಾಶ್ವತವಾದ ಯಾವುದು ಅಂದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಂತರಂಗದ ಲೋಕ, ಅಂತರಂಗದ ಜಗತ್ತಿದೆಯಲ್ಲ, ಬಾಹ್ಯ ಜಗತ್ತಿಗಿಂತ ಕೋಟಿ ಪಾಲು ದೊಡ್ಡದು. ತನ್ನ ಆತ್ಮಲೋಕವನ್ನ ತಾನು ಕಾಣಬೇಕು, ಆತ್ಮಲೋಕವನ್ನ ತಾನು ಅನುಭವಿಸ್ಬೇಕು. ಯಾಕೆಂದ್ರೆ ಅದು ಶಾಶ್ವತ. ಆತ್ಮಲೋಕ ಅಂದ್ರೆ ತನ್ನದೇ ಆದ ಸ್ಥಿತಿ, ಸ್ವಸ್ವರೂಪ, ನಿಜ ಸ್ಥಿತಿ ಅಂತ. ಅದು ಯಾವಾಗಲೂ ಹಾಗೆ ಇರುತ್ತೆ. ಏನದು? ನಿರ್ಗುಣ, ನಿರಾಕಾರ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಇದು ನಮ್ಮ ಸ್ವರೂಪ. ಕಾಲಾತೀತ, ಅದು ನಮ್ಮ ನಿಜ ಸ್ವರೂಪ. ಇದು ಯಾವತ್ತೂ ಬದಲಾಗೋದಿಲ್ಲ, ಇದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಇದು ಶಾಶ್ವತವಾಗಿರುವಂತ ಸ್ಥಿತಿ. ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ನಿಜ ಸ್ವರೂಪದಲ್ಲಿ ಇರೋದಕ್ಕೆ ಏನ್ ಬೇಕೋ ಆ ಜ್ಞಾನ ಪಡ್ಕೊಂಡು ಆ ಸ್ಥಿತಿಯಲ್ಲಿ ನೆಲೆಸೋದೇ ಜೀವನದ ಪರಮಾರ್ಥ. ಆಗೇನಾಗುತ್ತೆ, ನಾವು ಮೃತ್ಯುಂಜಯರಾಗ್ತೀವಿ, ಮತ್ತೆ ಜನನ ಮರಣಗಳ ಬಾಧೆ ಇರೋದಿಲ್ಲ. ಅದಕ್ಕೇನ್ ಪ್ರಯತ್ನ ಮಾಡಬೇಕು? ಕಳೆದ ಪ್ರವಚನಗಳಲ್ಲಿ ಒಂದಷ್ಟು ಗಮನಿಸಿದೀವಿ ನಾವು ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ದು, ಈಗೇನೋ ನಾವು ಸಾಧನೆ ಮಾಡಬೇಕು, ಪುರುಷ ಪ್ರಯತ್ನ ಮಾಡ್ಬೇಕಲ್ಲ, ಏನಾದ್ರು ಅಧ್ಯಾತ್ಮ ಸಾಧನೆ ಅಂತ ಏನ್ ಮಾಡಬೇಕು? ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಮ್ಮ ದೋಷಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೋಬೇಕು. ನಮ್ಮಲ್ಲಿ ಏನಿದೆ ದೋಷ, ನಮ್ಮ ಅಂತರಂಗವನ್ನ ನಾವು ನೋಡ್ಕೋಬೇಕು. ಆಗ ಕಾಣುತ್ತೆ 6 ಶತ್ರುಗಳಿರ್ತಾರೆ ಅಂತ ಹಿರಿಯರು ಮಹಾತ್ಮರೆಲ್ಲ ತಿಳಿಸಿದ್ದಾರೆ. ಮನುಷ್ಯನ ಅಂತರಂಗದಲ್ಲಿ 6 ಜನ ಶತ್ರುಗಳಿರ್ತಾರೆ. ಮನುಷ್ಯನ ಶತ್ರುಗಳವರು ಏನ್ ಮಾಡ್ತಾರೆ? ಇವರು ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ. ಆಸೆ, ಕೋಪ, ನಾನು ಬೇರೆಯವರಿಗಿಂತ ಶ್ರೇಷ್ಠ ಅನ್ನುವಂಥ ಮದ, ಏನೋ ನನ್ನ ಹತ್ರ ಇದೆ ಅನ್ನೋ ಮದ. ಕಾಮ, ಕ್ರೋಧ, ಮದ, ಲೋಭ, ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದು ಲೋಭ. ಮೋಹ, ಜಗತ್ತಿನ ಕಡೆ ಆಕರ್ಷಿತವಾಗೋದು. ಮಾತ್ಸರ್ಯ, ಬೇರೆಯವರ ಉನ್ನತಿಯನ್ನ ಕಂಡು ಹೊಟ್ಟೆ ಕಿಚ್ಚುಪಡೋದು. ಇದಿಷ್ಟು ಶತ್ರುಗಳು ಅಂತ. ಈಗ ನಾವು ಸಾಧನೆ ಮಾಡೋದಾದ್ರೆ ಈ 6 ಜನ ಶತ್ರುಗಳನ್ನ ನಾಶ ಮಾಡಬೇಕು. ಇದೇ ಸಾಧನೆ. ಅರಿಷಡ್ವರ್ಗಗಳಿಂದ ಬಿಡುಗಡೆ ಆದ್ಮೇಲೆ ಚಿತ್ತಶುದ್ಧಿ ಅಂತ ಕರೀತಾರೆ. ಚಿತ್ತಶುದ್ಧಿ ಆದ್ಮೇಲೆ ಇನ್ ಮಾಡೋದಕ್ಕೆ ಏನೂ ಇರಲ್ಲ. ಚಿತ್ತಶುದ್ಧಿ ಆದ್ಮೇಲೆ ನಮ್ಮ ಸ್ವಸ್ವರೂಪ ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮ ಸ್ವಸ್ವರೂಪದಲ್ಲಿ ನಾವು ನೆಲೆಸ್ಬಿಡ್ತೀವಿ. ಸ್ವಸ್ವರೂಪ ಅಂದ್ರೆ ನಮ್ಮ ನಿಜ ಸ್ವರೂಪ. ಹಾಗಾದ್ರೆ ಈಗಿರೋದು ಏನು ಅಂದ್ರೆ, ಇದು ನಿಜ ಸ್ವರೂಪ ಅಲ್ಲ, ನಮ್ಮ ಮೇಲೆ ನಾವೇ ಆರೋಪ ಮಾಡ್ಕೊಂಡಿರೋದು ಇದು, ಅಥವಾ ಕಾಲ್ಪನಿಕವಾದ ಜೀವನ ಇದು. ಹೀಗಾಗಿ ಕಲ್ಪನೆಗಳು ಬದಲಾಗ್ತಾ ಇರುತ್ತೆ. ನಿಜ ಸ್ವರೂಪ ಬದಲಾಗಲ್ಲ, ನಮ್ಮ ಕಲ್ಪನೆಗಳು ಬದಲಾಗ್ತಾ ಇರುತ್ತೆ. ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೊಂದು ಮಗು ಅಂತನೋ, ಚಿಕ್ಕ ಹುಡುಗ ಹುಡುಗಿ ಅಂತನೋ, ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಸ್ಟೂಡೆಂಟ್ ಅಂತಾನೆ ಏನೋ ಒಂದಿತ್ತು ನಮ್ಮ ಬಗ್ಗೆ ಒಂದು ಕಲ್ಪನೆ. ಬೆಳೆದ ಮೇಲೆ ಕಾಲೇಜ್ಗೆ ಹೋಗೋದು ಇನ್ನೊಂದು ಅಂತ ಅದೇನೋ ಇನ್ನೊಂದಿತ್ತು. ಆಮೇಲೆ ಮತ್ತೇನೋ ಬದಲಾಯಿತು. ನೋಡಿ, ನಮ್ಮ ಸ್ಥಿತಿಗತಿಗಳು, ನಮ್ಮ ಬಗ್ಗೆ ನಮಗಿರೋ ಭಾವನೆ ಬದಲಾಗ್ತಾನೆ ಇದೆ. ಅದಾದ್ಮೇಲೆ ಮತ್ತೆ ಬದಲಾಯಿತು. ಗೃಹಸ್ಥಾಶ್ರಮಕ್ಕೆ ಹೋದ್ಮೇಲೆ ಬದಲಾಗಿರುತ್ತೆ ಮನುಷ್ಯರಿಗೆ. ಅವರಿಗೆ ಸಂತಾನ ಆದ್ಮೇಲೆ ಮತ್ತೆ ಬದಲಾಗುತ್ತೆ ಅವರ ಕರ್ತವ್ಯಗಳು, ಅವ್ರ ಬಗ್ಗೆ ಇರೋ ಭಾವನೆಗಳು, ಇನ್ನೊಂದು ಮತ್ತೊಂದು. ವೃದ್ಧಾಪ್ಯ ಬಂದಾಗ ಬದಲಾಗುತ್ತೆ. ಎಷ್ಟು ಬದಲಾವಣೆ ಇಲ್ಲಿ. ಹಾಗಾದ್ರೆ ಇದರಲ್ಲಿ ಯಾವುದು ನಿಜ?
ಯಾವುದನ್ನ ತಾನು ಅಂತ ಭಾವಿಸಿದೆಯೋ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇದರಲ್ಲಿ ನಿಜ ಯಾವುದು? ಆವಾಗಿದ್ದಿದ್ದು ಈಗಿಲ್ಲ, ಈಗಿದ್ದಿದ್ದು ಮುಂದೆ ಇರಲ್ಲ. ಹಾಗಾಗಿ ಇದ್ಯಾವುದು ನಿಜ ಅಲ್ಲ. ಇವೆಲ್ಲ ಶರೀರಕ್ಕೆ ಬರುವಂತ ಅವಸ್ಥೆಗಳು. ಬಾಲ್ಯಾವಸ್ಥೆ, ಯವನಾವಸ್ಥೆ, ವೃದ್ಧಾಪ್ಯ, ಮರಣ, ಶರೀರಕ್ಕೆ ಬಂದೊದಗುವಂತ ಅವಸ್ಥೆಗಳು. ಇನ್ನು ಮನಸ್ಸಿಗೆ ಬರುವಂತ ಅವಸ್ಥೆಗಳು ಸುಖದ ಅವಸ್ಥೆ, ದುಃಖದ ಅವಸ್ಥೆ, ಭಯ ಇತ್ಯಾದಿ, ಇನ್ನೊಂದು ಮತ್ತೊಂದು, ಇವೆಲ್ಲ ಮನಸ್ಸಿಗೆ ಬಂದೋಗೋ ಅವಸ್ಥೆಗಳು, ಶರೀರಕ್ಕೆ ಬಂದೋಗುವಂತ ಅವಸ್ಥೆಗಳು. ಹೀಗಿರುವಾಗ ಈ ತಾತ್ಕಾಲಿಕವಾದದ್ದನ್ನೇ ಹಿಡ್ಕೊಂಡು ಇದನ್ನೇ ಶಾಶ್ವತ ಅಂತ ತಿಳ್ಕೊಂಡು ತನ್ಮೇಲೆ ತಾನು ಎಷ್ಟು ಅಂತ ಆರೋಪ ಮಾಡಿಕೊಳ್ಳೋದು. ಹೀಗಾಗಿ ಜ್ಞಾನಿಗಳು ಜೀವನದ ಪರಮಾರ್ಥ ಜೀವನ ಮಾಡೋದಲ್ಲ, ಜೀವನದ ಗುರಿ ನಿಮ್ಮ ನಿಜ ಸ್ವರೂಪವನ್ನು ನೀವು ಅರ್ಥ ಮಾಡಿಕೊಂಡು ನಿಜ ಸ್ವರೂಪದಲ್ಲಿ ನೆಲೆಸಬೇಕು. ಅದಕ್ಕೇನ್ ಮಾಡಬೇಕು? ದೋಷಗಳಿದೆ, ದೌರ್ಬಲ್ಯಗಳಿದೆ, ಆ ದೌರ್ಬಲ್ಯಗಳಿಂದ ಮುಕ್ತಿ ಪಡ್ಕೋಬೇಕು. ಅಂದ್ರೆ ಅವುಗಳನ್ನ ನಾಶ ಮಾಡ್ಕೋಬೇಕು, ಬಿಟ್ಬಿಡ್ಬೇಕು ಅಂತ. ಆ 6 ಜನ ಶತ್ರುಗಳನ್ನ ನಾಶ ಮಾಡಬೇಕು, ಶುದ್ಧವಾಗಬೇಕು. ನಮ್ಮ ನಿಜ ಸ್ವರೂಪ ಯಾವತ್ತೂ ಬದಲಾಗದೇ ಇರುವಂತ ಒಂದು ಸ್ವರೂಪ ಇದೆ ನಮ್ದು, ಆ ಸ್ವರೂಪದಲ್ಲಿ ನಿಲ್ಲಬೇಕು. ಆಗ್ಬೇಕಾಗಿರೋದಿಷ್ಟೇ. ಇನ್ನು ಉಳಿದಿದ್ದು ಏನೇ ಮಾಡಿದ್ರು ತತ್ಕಾಲಿಕ ಅಷ್ಟೇ. ಆ ಸಮಯಕ್ಕೆ ಏನೋ ಆಯ್ತು, ಏನೋ ಸಿಕ್ಬಿಡ್ತು, ಆಮೇಲೆ ನೋಡೋದು ಏನೂ ಇಲ್ಲ ಅಲ್ಲಿ. ಮತ್ತದೇ ಕತೆ. ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇದೆ. ಯಾವ ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ ಹಾಗಾಗುತ್ತೋ ಅದನ್ನ ತಿಳ್ಕೋಬೇಕು. ಇದೇ ಪರಮಾರ್ಥ. ಯಾವ ಒಂದನ್ನ ಪಡ್ಕೊಂಡ್ರೆ, ಗಳಿಸಿದ್ರೆ ಎಲ್ಲವನ್ನೂ ಗಳಿಸಿದಂತಾಗುತ್ತೋ ಅದನ್ನ ಗಳಿಸ್ಬೇಕು. ಇದನ್ನ ನಾವು ಜೀವನದ ಪರಮಾರ್ಥ ಅಂತ ತಿಳ್ಕೋಬೇಕು. ಅದೇ ನಮ್ಮ ನಿಜ ಸ್ವರೂಪ. ಸರಿ, ನಿಜ ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಗುರು ವಾಕ್ಯ, ಶಾಸ್ತ್ರವಾಕ್ಯದ ಮೂಲಕ. ಆಮೇಲೆ ಏನಾಯ್ತು? ಆಮೇಲೆ ಋಷಿಮುನಿಗಳು ಹೇಳ್ತಾರೆ, ನಿಮಗೆ ವಿಶ್ರಾಂತಿ ಸಿಗುತ್ತೆ. ವಿಶ್ರಾಂತಿ, ರೆಸ್ಟ್ ಅಂತ ಏನು ಕರೀತಾರಲ್ಲ, ಅದು ವಿಶ್ರಾಂತಿ ಸಿಗುತ್ತೆ. ಹಾಗಾದ್ರೆ ಈಗ ಏನಾದ್ರು ವಿಶ್ರಾಂತಿ ಸಿಕ್ಕಿದ್ಯಾ ಅಂದ್ರೆ, ಈಗ ಯಾರಿಗೂ ವಿಶ್ರಾಂತಿ ಇಲ್ಲ. ಬೆಳಗ್ಗೆ ಎದ್ರೆ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ಮನಸ್ಸು ಆಲೋಚನೆ ಮಾಡ್ತಾ ಇದ್ರೆ ವಿಶ್ರಾಂತಿಯಲ್ಲಿ, ನಿದ್ರೆಯಲ್ಲಿ ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಮನಸ್ಸು ಸುಪ್ತಾವಸ್ಥೆಯಲ್ಲಿ ಇರುತ್ತಷ್ಟೆ. ಅದು ವಿಶ್ರಾಂತಿ ಅಲ್ಲ. ಅಲ್ಲೂ ಮತ್ತೆ ಕನಸು, ಇನ್ನೊಂದು ಮತ್ತೊಂದು ಇರುತ್ತೆ. ವಿಶ್ರಾಂತಿ ಈ ಜನ್ಮದಲ್ಲ, ಎಷ್ಟೋ ಜನ್ಮಗಳಿಂದ ಈ ಜೀವಕ್ಕೆ ವಿಶ್ರಾಂತಿನೇ ಇಲ್ಲ. ಇದು ಜ್ಞಾನಿಗಳಿಗೆ ಅರ್ಥ ಆಗುತ್ತೆ. ಜನನದಿಂದ ಮರಣದ ಕಡೆಗೆ ಪ್ರಯಾಣ ಆಗ್ತಾ ಇದೆ ಜೀವನ. ಇದರಲ್ಲಿ ಯಾವ ವಿಶ್ರಾಂತಿ ಜೀವಕ್ಕೆ ಅಥವಾ ಆತ್ಮಕ್ಕೆ? ಮತ್ತೆ ಸತ್ ಮೇಲೆ ಹುಟ್ಟಲೇಬೇಕಂತೆ. ಪರಮಾತ್ಮ ಹೇಳ್ತಾನೆ, ಹುಟ್ಟಿದವ್ರು ಸಾಯಲೇಬೇಕು, ಸತ್ತೋರು ಮತ್ತೆ ಹುಟ್ಟಲೇಬೇಕು ಅಂತ. ಮತ್ತೆ ಮರಣದಿಂದ ಜನನದ ಕಡೆಗೆ ಮತ್ತಿನ್ಯಾವ ಗರ್ಭದಲ್ಲಿ ಹುಟ್ಟಬೇಕು, ಪಾಪ ಪುಣ್ಯಗಳ ಫಲ ಅನುಭವಿಸು, ಮತ್ಯಾವುದೋ ಗರ್ಭದಲ್ಲಿ ಹೋಗಿ ಸೇರ್ಕೊ, ಮತ್ತೆ ಹುಟ್ಟು, ಮತ್ತೆ ಜೀವನ ಮಾಡು. ವಿಶ್ರಾಂತಿ ಎಲ್ಲಿ ಬಂತು ಈ ಆತ್ಮಕ್ಕೆ? ವಿಶ್ರಾಂತಿನೇ ಇಲ್ಲ. ಅದೆಷ್ಟೋ ಜನ್ಮಗಳು ಕಳೆದೋಗಿದೆ, ವಿಶ್ರಾಂತಿ ಅನ್ನೋದೇ ಇಲ್ಲ. ವಿಶ್ರಾಂತಿ ಸಿಗೋದು ತಾತ್ಕಾಲಿಕವಾಗಿ ಸಿಗುತ್ತೆ ಅನ್ನೋದಾದ್ರೆ ಅದು ಧ್ಯಾನದಲ್ಲಿ.
ಪ್ರಕೃತಿ ಸಹಜವಾಗಿ ಗಾಢ ನಿದ್ರೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಆ ಜೀವಕ್ಕೆ. ತಾತ್ಕಾಲಿಕ ಅಷ್ಟೇ, ಹೀಗೆ ಮಲಗಿ ಎದ್ದಂಗಿರುತ್ತಷ್ಟೇ ಅದು. ಇನ್ನು ಪರಮಾತ್ಮನ ಚಿಂತನೆ, ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸು ಸ್ವಲ್ಪ ಅಥವಾ ಜೀವ ಸ್ವಲ್ಪ ಶಾಂತಿಯನ್ನ ಅನುಭವಿಸುತ್ತೆ. ಅಷ್ಟು ಬಿಟ್ಟು ಇನ್ಯಾವುದರಲ್ಲೂ ವಿಶ್ರಾಂತಿ ಇಲ್ಲ. ಸುಖದ ಭೋಗ ಇದೆಯಲ್ಲ, ಅದು ವಿಶ್ರಾಂತಿ ಅಲ್ಲ, ಅದು ಶ್ರಮ. ಸ್ವಲ್ಪ ಸೂಕ್ಷ್ಮತೆ ಇರೋರ್ಗೆ ಅರ್ಥ ಆಗುತ್ತೆ ಅದರಲ್ಲಿ ಯಾವ ವಿಶ್ರಾಂತಿ ಇದೆ. ಅದೊಂದು ಶ್ರಮ ಅಷ್ಟೇ. ಬೇಕು ಬೇಕು ಅನ್ನೋದು, ಅನುಭವಿಸೋದು ಬರೀ ಶ್ರಮ, ವಿಶ್ರಾಂತಿ ಇಲ್ಲ ಜೀವಕ್ಕೆ. ಯಾವಾಗ ವಿಶ್ರಾಂತಿ ಸಿಗುತ್ತೆ ಎಂದಾಗ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಆತ್ಮನ್ಯೇವಾತ್ಮನಾ ತುಷ್ಟಃ ತಸ್ಯ ಕಾರ್ಯಂ ನಾ ವಿಧೀಯತೆ. ಯಾರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ವೋ, ಈಗ ಮಾಡಬೇಕಾಗಿರೋದೆಲ್ಲ ಮಾಡಿ ಮುಗಿಸಿದ್ದಾಯ್ತು, ಏನೋ ಮಾಡಬೇಕಾಗಿತ್ತು, ಆ ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀವಿ, ಅವರಿಗೆ ವಿಶ್ರಾಂತಿ. ನಾವು ಮಾಡಬೇಕಾಗಿರೋದನ್ನೆಲ್ಲ ಮಾಡಿ ಮುಗಿಸಿದೀವ? ಈಗ ಮಾಡಬೇಕಾಗಿರೋದೇನು? ಜೀವನದ ಪರಮಾರ್ಥವನ್ನ ಅರ್ಥ ಮಾಡ್ಕೊಳ್ಳೋದು. ಜೀವನದ ಪರಮಾರ್ಥ ನಮ್ಮ ನಿಜ ಸ್ವರೂಪವನ್ನು ನಾವು ತಿಳ್ಕೊಂಡು ನಮ್ಮ ಸ್ವಸ್ವರೂಪದಲ್ಲಿ ಇರೋದು. ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಸಚ್ಚಿದಾನಂದ ಸ್ವರೂಪನಾದ ಆತ್ಮ. ಸುಖ ದುಃಖಗಳು, ಜನನ ಮರಣಗಳು ಎಲ್ಲಕ್ಕೂ ಮೀರಿದಂತಹ ಆತ್ಮ ನಾನು. ಈ ಸ್ಥಿತಿಯಲ್ಲಿದ್ದಾಗ, ತನ್ನಲ್ಲೇ ತಾನು ತೃಪ್ತನಾಗಿದ್ದಾಗ ತನಗಿನ್ಯಾವ ಕರ್ತವ್ಯ ಕರ್ಮ ಇರೋದಿಲ್ಲ. ಏನೋ ಒಂದು ಕರ್ತವ್ಯ ಮಾಡಬೇಕಾಗಿದೆ ಅನ್ನೋದು ಮನಸ್ಸಿನಲ್ಲಿದ್ದಾಗ ವಿಶ್ರಾಂತಿ ಎಲ್ಲಿ ಬರಬೇಕಾ ಜೀವಕ್ಕೆ? ಏನೋ ಮಾಡಬೇಕಾಗಿದೆ, ಏನೋ ಮಾಡಬೇಕಾಗಿದೆ, ಹುಟ್ಟದಾಗಿಂದ ಮಾಡ್ತಾನೆ ಇದ್ದಾರೆ, ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಮಾಡ್ತಾನೆ ಇದ್ದಾರೆ, ಮುಗಿತಾನೆ ಇಲ್ಲ ಅದು. ಅದು ಮುಗಿಯೋದು ಇಲ್ಲ. ಜ್ಞಾನವನ್ನು ಪಡ್ಕೊಂಡಾಗ, ಆತ್ಮಜ್ಞಾನ ಪಡ್ಕೊಂಡಾಗ, ತನ್ನಲ್ಲೇ ತಾನು ತೃಪ್ತನಾದಾಗ ಇನ್ಯಾವ ಕರ್ತವ್ಯ ಕರ್ಮ ಅವನಿಗೆ ಉಳಿದಿರೋದಿಲ್ಲ. ಇದು ಪರಮಾತ್ಮ ಹೇಳುವಂತ ಮಾತು. ಹಾಗಾಗಿ ಜೀವನದ ಪರಮಾರ್ಥವನ್ನ ತಿಳ್ಕೋಬೇಕು. ಅದೇನು ಅಂತ ಉಪನಿಷತ್ತಲ್ಲಿ ಬಹಳ ಚೆನ್ನಾಗಿ ಹೇಳಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗೋ ಬ್ಯಾಕ್ ಟು ಉಪನಿಷತ್. ಉಪನಿಷತ್ತುಗಳನ್ನು ಓದಿ ಅಥವಾ ವೇದಾಂತವನ್ನು ಓದಿ ತಿಳ್ಕೊಳ್ಳಿ. ಏನಿದೆ ವೇದಾಂತದಲ್ಲಿ? ಇಡೀ ವೇದಾಂತದ ಸಾರವನ್ನ ಒಂದು ಶ್ಲೋಕದಲ್ಲಿ, ಒಂದು ವಾಕ್ಯದಲ್ಲಿ ಹೇಳ್ತೀನಿ ಅಂತ ಹೇಳಿ ಒಂದ್ ಕಡೆ ಬರುತ್ತೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನಾಪರಃ. ಪರಮಾತ್ಮ ವಸ್ತು, ಪರಬ್ರಹ್ಮ ವಸ್ತು ಅಂತಿದೆ, ಅದೇ ನಮ್ಮ ನಿಜ ಸ್ವರೂಪ, ಅದೇ ಸತ್ಯ, ಬ್ರಹ್ಮ ಸತ್ಯ. ಜಗತ್ತು ಮಿಥ್ಯ. ಮಿಥ್ಯ ಅಂದ್ರೆ ಇಲ್ಲ ಅಂತಲ್ಲ, ಬದಲಾಗ್ತಾ ಇರುತ್ತೆ ಅದು, ಹಾಗಾಗಿ ಅದು ಸುಳ್ಳು ಅಂತ. ಬದಲಾಗ್ತಾ ಇರೋ ಜಗತ್ತಿದು ಮಿಥ್ಯಾ ಜಗತ್ತು. ಅಂದ್ರೆ ಕಾಣೋದೇ ಒಂದು, ಅದು ಇರೋದೇ ಒಂದು, ಆಗಿರೋದೇ ಒಂದು, ಕಾಣೋದೇ ಒಂದು. ಹೀಗಾಗಿ ಈ ಜಗತ್ತು ತೋರಿಕೆ, ನಿಜವಾಗಿ ಅಲ್ಲೇನು ಇಲ್ಲ. ಎರಡನೇದು, ನಮ್ಮ ನಿಜ ಸ್ವರೂಪವಾದ ಪರಬ್ರಹ್ಮ ವಸ್ತು ಅದೊಂದೇ ಇರೋದು, ಅದೇ ಸತ್ಯ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ತಿಳ್ಕೋಬೇಕಾಗಿರೋದು ನಾವು ತಿಳ್ಕೊಂಡಾಗಿದೆ ಅಂತ ಅರ್ಥ. ಆಮೇಲೆ ನಾವು ಕಾಣುವಂತ ಜಗತ್ತು ಸತ್ಯವನ್ನ ತಿಳ್ಕೊಂಡ್ಮೇಲೆ ಬೇರೆ ರೀತಿ ಕಾಣಕ್ ಶುರು ಆಗತ್ತೆ. ಈಗ ಜನಸಾಮಾನ್ಯರು ನೋಡೋ ಜಗತ್ತಿಗೂ, ಸತ್ಯವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಜ್ಞಾನಿಗಳು ನೋಡೋ ಜಗತ್ತಿಗೂ ಬಹಳ ವ್ಯತ್ಯಾಸ ಇದೆ. ಜ್ಞಾನಿಗಳು ಹೇಗೆ ನೋಡ್ತಾರೆ ಜಗತ್ತನ್ನ? ಇದಂ ಸರ್ವಂ ಯದಯಮಾತ್ಮ.
ಮಮ ಆತ್ಮ ಸರ್ವಭೂತಾತ್ಮ. ನನ್ನ ಮನಸ್ಸು ಜಗತ್ತಿನ ರೂಪದಲ್ಲಿ ವ್ಯಾಪಿಸಲ್ಪಟ್ಟಿದೆ. ಅವರ್ ಓನ್ ಮೈಂಡ್ ಇಸ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್. ಆಮೇಲೆ ಇನ್ನೊಂದ್ಸರಿ ಹೇಳ್ತಾರೆ ವಿವೇಕಾನಂದರು, ಇಟ್ ಈಸ್ ನಾಟ್ ಕ್ರಿಯೇಷನ್, ಇಟ್ ಈಸ್ ಓನ್ಲಿ ಎ ಪ್ರೊಜೆಕ್ಷನ್ ಅಂತಾರೆ. ಸೃಷ್ಟಿ ಅಂತಾನು ಹೇಳಕ್ಕಾಗಲ್ಲ, ಸುಮ್ಮನೆ ಹೊರಹೊಮ್ಮಿದೆ ಅಷ್ಟೇ, ಮನಸ್ಸಿನಿಂದ ಹೊರಹೊಮ್ಮಿದೆ. ನಮ್ಮ ಮನಸ್ಸಿನ ಅಭಿವ್ಯಕ್ತಿಯನ್ನೇ ನಾವು ಜಗತ್ತು ಅಂತ ನೋಡ್ತಾ ಇದೀವಿ ಅಷ್ಟೇ. ಜ್ಞಾನಿಗಳೇನ್ ಮಾಡ್ತಾರೆ, ಇಚ್ಛೆ ಪಟ್ಟಾಗ ಇಡೀ ಜಗತ್ತನ್ನ ತಮ್ಮೊಳಗಡೆ ಸೆಳ್ಕೊಂಡ್ಬಿಡ್ತಾರೆ. ಊರ್ಣ ನಾಭಿ ಅಂತ ಒಂದು ಉದಾಹರಣೆ ಬರುತ್ತೆ. ಜೇಡ ತನ್ನ ನಾಭಿಯಿಂದ ತಂತುವನ್ನ ತಂದು ಬಲೆ ಕಟ್ಟುತ್ತೆ, ಅದರಲ್ಲಿ ವಾಸ ಮಾಡ್ತಾ ಇರುತ್ತೆ. ಇಚ್ಛೆ ಪಟ್ಟಾಗ ಮತ್ತೆ ಒಳಗಡೆ ಸೆಳ್ಕೊಂಡ್ಬಿಡುತ್ತಂತೆ. ಉಪನಿಷತ್ತಲ್ಲಿ ಕೊಡೋ ಉದಾಹರಣೆ ಹಾಗೆ. ಜ್ಞಾನಿಗಳು ತಮ್ಮಿಂದಲೇ ಹೊರಹೊಮ್ಮಿರುವಂತ ಜಗತ್ತನ್ನ ನೋಡ್ತಾರೆ, ಸುಮ್ಮನೆ ನೋಡ್ತಾರಷ್ಟೇ, ಅವ್ರಿಗೇನು ಅನ್ಸೋದೇ ಇಲ್ಲ. ಇಚ್ಛೆ ಪಟ್ಟಾಗ ಮತ್ತೆ ಆ ಜಗತ್ತನ್ನ ತಮ್ಮೊಳಗಡೆನೆ ಸೆಳ್ಕೊಂಡ್ಬಿಡ್ತಾರೆ, ಏನೂ ಇಲ್ಲ. ಏಕಮೇವ ದ್ವಿತೀಯ ಬ್ರಹ್ಮ ಅಹಮಸ್ಮಿ ಸದಾಭಾಮಿ. ಇದು ಕೊನೆಯ ಹಂತ, ವೇದಾಂತದಲ್ಲಿ ಬರುವಂತ ಕೊನೆಯ ಹಂತ ಇದು. ಈ ಸ್ಥಿತಿಯಲ್ಲಿ ಜ್ಞಾನಿಗಳು ಇರ್ತಾರೆ. ಇದು ಜೀವನದ ಪರಮಾರ್ಥ. ಅಲ್ಲಿ ಜಗತ್ತು ಇಲ್ಲ, ಏನೂ ಇಲ್ಲ, ತಾನೇ ತಾನಾಗಿ ಇರುವಂತ ಸ್ಥಿತಿ ಅದು. ಇದು ಎಲ್ಲರ ನಿಜ ಸ್ವರೂಪ. ಆದರೆ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಈ ತೋರಿಕೆಯ ಜಗತ್ತು, ಅಜ್ಞಾನಿಗಳು ಯಾವುದನ್ನ ಜಗತ್ತು ಅಂತ ನೋಡ್ತಾ ಇದ್ದಾರೋ ನಿಜವಾಗಿಯೂ ಅದು ಇಲ್ಲ ಅಂತ ವೇದಾಂತ ಹೇಳುತ್ತೆ. ಆಮೇಲೆ ಹೇಳ್ತಾರೆ, ನಿನ್ನಲ್ಲಿ ನೀನು ನೆಲೆಸು. ಈ ಒಂದು ಮಾತಿನಲ್ಲೇ ಸತ್ಯವೆಲ್ಲ ಅಡಗಿದೆ. ನೀನು ಜಗತ್ತಲ್ಲಿ ಇರಬೇಡ, ನಿನ್ನಲ್ಲೇ ನೀನು ಇರು, ಆತ್ಮಸ್ಥನಾಗಿರು, ಆತ್ಮನಿಷ್ಠನಾಗಿರು, ನಿರ್ಯೋಗಕ್ಷೇಮ ಆತ್ಮವಾನ್. ಇದು ಜೀವನದ ಪರಮಾರ್ಥ. ಅಲ್ಲಿಗೆ ನಮ್ಮ ಗುರಿಯನ್ನ ನಾವು ತಲುಪಿದ್ವಿ ಅಂತ. ಯಾಕೆಂದ್ರೆ ಜಗತ್ತು ಅನ್ನೋದು ಕೇವಲ ತನ್ನದೇ ಪ್ರತಿಬಿಂಬ ಅಂತ ಗೊತ್ತಾದ್ಮೇಲೆ, ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಕನ್ನಡಿಯಲ್ಲಿ ಕಾಣ್ತಾ ಇರೋ ತನ್ನನ್ನೇ ತನಗಿಂತ ಬೇರೆ ಅಂತ ತಿಳ್ಕೊಂಡು ನಾನು ಹಾಗಾಗ್ಬೇಕು ಅನ್ಕೊಂಡ್ರೆ, ಅಥವಾ ಅದನ್ನ ನಾನು ಪಡ್ಕೋಬೇಕು ಅನ್ಕೊಂಡ್ರೆ ಏನ್ ಅರ್ಥ ಇದೆ? ಕನ್ನಡಿಯಲ್ಲಿ ಕಾಣ್ತಾ ಇರೋದು ನಾನೇನೆ, ಅದನ್ನ ಪಡ್ಕೊಳ್ಳೋದು ಅಲ್ಲ, ಕಳ್ಕೊಳ್ಳೋದು ಅಲ್ಲ ಅದು. ಹಾಗಂತ ಇದೆಯಾ ಅಲ್ಲಿ ನಿಜವಾಗಿಯೂ ಅಂದ್ರೆ ಅದು ಇಲ್ಲ, ಆದ್ರೆ ಕಾಣ್ತಾ ಇದೆ. ಈ ರೀತಿಯಲ್ಲಿ ಈ ಮಾಯೆ ಅನ್ನೋದು ಇದ್ದು ಇರದಂತಿದೆ, ಇಲ್ಲದೆ ಇದ್ರೂ ಇರುವಂತಿದೆ. ಅಘಟಿತ ಘಟನಾ ಪಟೀಯಸಿ ಮಾಯ. ನಡೆಯದೇ ಇರೋದನ್ನ ನಡೆದಂತೆ ತೋರುತ್ತೆ ಈ ಮಾಯೆ, ಇಲ್ಲದೆ ಇರೋದನ್ನ ಇರುವಂತೆ ತೋರ್ತಾ ಇದೆ ಈ ಮಾಯೆ. ಇದನ್ನ ಅರ್ಥ ಮಾಡ್ಕೊಂಡವ್ರೆ ಜ್ಞಾನಿಗಳು. ಆತ್ಮ ಸಂಸ್ಥಂ ಮನಃ ಕೃತ್ವ ನಾ ಕಿಂಚಿದಪಿ ಚಿಂತೆಯೇತ್. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಆತ್ಮ ಸಂಯಮ ಯೋಗ. ಇದರಲ್ಲಿ ಆತ್ಮ ಸಂಸ್ಥಂ ಮನಃ ಕೃತ್ವ, ತನ್ನಲ್ಲಿ ತಾನು ನೆಲೆಸಿ, ನಾ ಕಿಂಚಿದಪಿ ಚಿಂತೆಯೇತ್, ಮತ್ತೇನು ಚಿಂತೆ ಇಲ್ಲದೆ ನಿಶ್ಚಿಂತನಾಗಿ, ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನಂತರ ಏಕಮೇವ ದ್ವಿತೀಯ ಬ್ರಹ್ಮ ನೇಹನಾನಾಸ್ತಿ ಕಿಂಚನ. ಇನ್ನೇನು ಇಲ್ಲ, ತಾನು ತಾನಾಗಿರುವಂಥದ್ದಷ್ಟು. ಸೊ ಇದು ಜೀವನದ ಪರಮಾರ್ಥ. ಇದು ಈ ಜನ್ಮವೋ ಇನ್ನೊಂದಷ್ಟು ಜನ್ಮಗಳು ಕಳೆದ ಮೇಲೋ ಒಂದಲ್ಲ ಒಂದು ದಿನ ಪ್ರತಿಯೊಂದು ಜೀವ ಈ ಜಗತ್ತಿನ ತೋರಿಕೆಯಿಂದ ಅದು ಏನೀಗ ಮಾಯೆಗೊಳಗಾಗಿದೆಯೋ ಅದು ಮಾಯೆ ಅಂತ ಅರ್ಥ ಮಾಡಿಕೊಂಡು ಅದರಿಂದ ಹಿಂದೆ ಬರುತ್ತೆ, ಹಿಂಜರಿಯುತ್ತೆ.
ಇದರಲ್ಲಿ ಏನೂ ಇಲ್ಲ ಅಂತ ಅರ್ಥ ಆಗುತ್ತೆ. ಕೆಲವ್ರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವ್ರಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಅರ್ಥ ಆಗ್ಲೇಬೇಕು. ಇದು ಅರ್ಥ ಆಗಬೇಕು ಅಂತಾನೆ ಜೀವನದಲ್ಲಿ ಪೆಟ್ಟುಗಳು ಬೀಳ್ತಾನೆ ಇರುತ್ತೆ. ಈ ಜಗತ್ತಲ್ಲಿ ಏನು ಬಯಸಬೇಡ, ಇಲ್ಲಿ ಯಾವುದನ್ನು ಕೂಡ ನೀನು ನಿಜ ಅಂತ ಭಾವಿಸ್ಬೇಡ, ಯಾವ ಸ್ನೇಹ ಬಂಧನಕ್ಕೂ ಕಟ್ಟು ಬೀಳ್ಬೇಡ, ಅಟ್ಯಾಚ್ಮೆಂಟ್ ಇಟ್ಕೋಬೇಡ. ಎಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರು ಅಲ್ಲಿಂದಲೇ ದುಃಖ ಬರೋದು. ಈ ಜಗತ್ತಲ್ಲಿ ಯಾವುದನ್ನ ಮನುಷ್ಯ ಪ್ರೀತಿಸ್ತಾನೋ ಅಲ್ಲಿಂದಲೇ ದುಃಖ ಬರೋದು. ಯಾಕೆಂದ್ರೆ ಆ ಪ್ರೀತಿಸುವಂತ ವಸ್ತು ಏನೋ ಆಗ್ಬಿಡುತ್ತೆ, ದುಃಖ ಆಗುತ್ತೆ. ಆ ವ್ಯಕ್ತಿ ಏನೋ ಅದಕ್ಕೆ ವ್ಯತ್ಯಾಸ ಆದ್ರೆ ಆ ವ್ಯಕ್ತಿಗೆ ಇವನಿಗೆ ದುಃಖ ಆಗುತ್ತೆ. ಹೀಗೆ ಪ್ರೀತಿಸೋದಾದ್ರೆ ತನ್ನ ಸ್ವಸ್ವರೂಪ, ಅದನ್ನೇ ಪರಮಾತ್ಮ ಅಂತ ಆರಾಧನೆ ಮಾಡ್ತಾ ಇರೋದು. ಈ ಜಗತ್ತಿನಲ್ಲಿ ಪ್ರೀತಿಸಲು ಯೋಗ್ಯವಾದದ್ದೊಂದಿದೆ, ಅದೇ ಪರಮಾತ್ಮ. ಪರಮಾತ್ಮನನ್ನು ಪ್ರೀತಿಸದ ಜೀವನ ಅದು ವ್ಯರ್ಥ. ಭಗವಂತನಲ್ಲಿ ಪ್ರೀತಿಯನ್ನು ಇಡಬೇಕು, ಭಗವಂತನಲ್ಲಿ ನಂಬಿಕೆ ಇಡಬೇಕು. ಭಗವಂತ ಒಬ್ಬನೇ ಸತ್ಯ. ಶ್ರೀರಾಮಕೃಷ್ಣರು ಹೇಳಿದ್ದು ಇದೆ, ವೇದಾಂತದಲ್ಲಿ ಹೇಳಿರೋದು ಇದೆ. ಇದೇ ಜೀವನದ ಪರಮಾರ್ಥ. ಈ ಜೀವನದ ಪರಮಾರ್ಥದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಗಮನಿಸಿದ್ವಿ 4 ಗಂಟೆಗಳ ಪ್ರವಚನಗಳಲ್ಲಿ. ಇದು ಅರ್ಥ ಮಾಡ್ಕೊಂಡ್ವಿ, ಏನೋ ಕೇಳ್ಬಿಟ್ವಿ, ಆಗೋಯ್ತು ಅಂತಲ್ಲ. ಶನೈಹಿ ಶನೈಹಿ ಉಪರಮೇತ್. ನಿಧಾನವಾಗಿ, ಶನೈಹಿ ಅಂದ್ರೆ ನಿಧಾನವಾಗಿ ಅಂತ, ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಜಗತ್ತಿನಿಂದ ಮನಸ್ಸನ್ನ ನಾವು ಹಿಂತೆಗೆದುಕೋಬೇಕು. ಇದ್ದಕ್ಕಿದ್ದ ಹಾಗೆ ವೈರಾಗ್ಯ ಬರಲ್ಲ, ಅನುಭವದಿಂದ ವೈರಾಗ್ಯ ಬರುತ್ತೆ. ಎಷ್ಟೆಷ್ಟು ಅನುಭವ ಆಗುತ್ತೋ ಜೀವನದ ಅನುಭವ, ಅಷ್ಟಷ್ಟು ಬೇಗ ಮನುಷ್ಯನಿಗೆ ವಿರಾಗ ಅಂದ್ರೆ ಇನ್ನೇನು ಇಲ್ಲ, ಆ ಕಡೆ ರಂಜಿಸೋದಿಲ್ಲ ಮನಸ್ಸು, ಹಿಂಜರಿಯುತ್ತೆ, ಹಿಂದಕ್ಕೆ ಬರುತ್ತೆ. ಅಂದ್ರೇನು? ಸಾಕು ಸಾಕು ಅಂತ ಹೇಳುತ್ತೆ, ಸಾಕು ಅಂತ ಅನ್ಸುತ್ತೆ. ಹಾಗೆಯೇ ಸ್ವಲ್ಪ ಸ್ವಲ್ಪವಾಗಿ ಹಿಂದಕ್ಕೆ ಬಂದು ಕೊನೆಗೆ ತನ್ನಲ್ಲಿ ತಾನು ನೆಲೆಸೋದು. ಇದನ್ನೇ ಪರಮಾತ್ಮ ಹೇಳಿರೋದು. ಭಗವದ್ಗೀತೆಯಲ್ಲಿ ಹೇಳಿರೋದು ಇದೆ, ವೇದಾಂತ ಮಹಾತ್ಮರು ಹೇಳೋದು ಇದೆ. ಎಲ್ಲ ಆಧ್ಯಾತ್ಮಿಕತೆಯ ವಿಚಾರಗಳು ಕೂಡ ಕೊನೆಗೆ ಇಲ್ಲೇ ಬಂದು ನಿಲ್ಲುತ್ತೆ. ಸೊ ಇದು ಜೀವನದ ಪರಮಾರ್ಥ. ಒಂದಷ್ಟು ವಿಚಾರಗಳನ್ನು ನಾವು ಈ 4 ಗಂಟೆಗಳ ಪ್ರವಚನದಲ್ಲಿ ಗಮನಿಸಿದ್ದೀವಿ. ನಮ್ಮ ನಿಜ ಸ್ವರೂಪ ಸಚ್ಚಿದಾನಂದ ಸ್ವರೂಪ, ಶರೀರ ಮನಸ್ಸುಗಳಿಗಿಂತ ಬೇರೆ ಆದ್ದು, ವಿಭಿನ್ನವಾದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಸ್ವಸ್ವರೂಪದಲ್ಲಿ ನೆಲೆಸೋದೇ ಜೀವನದ ಪರಮಾರ್ಥ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.